ಎಲ್ಲರಿಗೂ ನಮಸ್ಕಾರ. ಮುಂಚೆ ಈ ಫಾರ್ಮೇಟ್ ಇರಲಿಲ್ಲ. ಸರ್ ಮಾತಾಡಾದ್ಮೇಲೆ ಸಹನಾ ಮೇಡಮ್ಮು ತಮ್ಮ ಕೃತಿ ಬಗ್ಗೆ ಮಾತಾಡೋದು ಅಂತಲೇ ಇತ್ತು. ಆದರೆ ನಿನ್ನೆ ಸಹನಾ ಮೇಡಮ್ ಬರ್ತಿದ್ದಂಗೆ ನಾನು ಯಾವಾಗಲೂ ಪ್ರಶ್ನೆಗಳಿಗೆ ಉತ್ತರಿಸೋದ್ರೊಳಗೆ ನನಗೊಂದು ತೃಪ್ತಿ. ನಾನಾಗೆ ನನ್ನ ಕೃತಿ ಬಗ್ಗೆ ಹೇಳೋಕ್ಕಿಂತ ನನಗೆ ಯಾರು ಓದೋರು ಕೃತಿ ಕುರಿತಾಗಿ ಪ್ರಶ್ನೆ ಕೇಳಿದ್ರೆ ಹೆಚ್ಚು ಸಮಂಜಸ, ನಾನು ಹೆಚ್ಚು ಮುಕ್ತವಾಗಿ ಅದನ್ನು ನಾನು ತೆರೆದಿಡ್ತೀನಿ ಅಂತ ಹೇಳಿದರು. ಹಾಗಾಗಿ ಕೃತಿಯನ್ನು ಓದಿದ ಒಂದು ರಂಗಕರ್ಮಿ, ಖ್ಯಾತ ಸಾಹಿತ್ಯಜ್ಞನ ಕಣ್ಣಲ್ಲಿ ಒಂದು ಅನುಭವ ಇವಾಗ ಕೇಳಿದ್ರೆ, ನಾನೊಬ್ಬ ಸಾಮಾನ್ಯ ಓದುಗನಾಗಿ ನಾನು ಕಂಡುಕೊಂಡಂಥ ಕೆಲವು ಅನುಭವಗಳನ್ನು, ನನ್ನ ಪ್ರಶ್ನೆಗಳನ್ನು ಮೇಡಮ್ಗೆ ಕೇಳಬೇಕು ಅಂತ ನಾನು ಬಯಸ್ತೀನಿ ಇವತ್ತು ಈ ಕಾರ್ಯಕ್ರಮದಲ್ಲಿ. ಹಾಗೆ ಈ ಕೃತಿಯನ್ನು ಓದೋರು ಶಿವಮೊಗ್ಗದಲ್ಲಿ ಕಮ್ಮಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಓದೋರು ಯಾರಿದ್ದರೆ, ಏನಾರು ಈ ಕೃತಿ ಬಗ್ಗೆ ತಮಗೆ ಪ್ರಶ್ನೆ ಇದ್ದರೆ ನಮ್ಮ ಕಾರ್ಯದರ್ಶಿಗಳಾದ ಕುಮಾರ್ ಶಾಸ್ತ್ರಿ ಅವ್ರ ಬಳಿ ಚೀಟಿ ಇರುತ್ತೆ. ಕೃತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದ್ದರೆ ದಯವಿಟ್ಟು ಬರೆದು ತಿಳಿಸಿದರೆ ಆ ಪ್ರಶ್ನೆಯೂ ನನ್ನ ಲಿಸ್ಟ್ನಲ್ಲಿ ನಾನು ಸೇರಿಸ್ಕೊಳ್ತೀನಿ, ಆ ಪ್ರಶ್ನೆಯೂ ನಾನು ಕೇಳ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ಶಿವಮೊಗ್ಗದ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರಿಗೆ ಈ ಒಂದು ಬೃಹತ್ ಅತ್ಯದ್ಭುತ ಕಾದಂಬರಿಯನ್ನು ನೀಡಿದ್ದಕ್ಕೆ ತಮಗೆ ಹಾರ್ದಿಕವಾದ ಶುಭಾಶಯಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯದ ವಿಷಯವಲ್ಲ, ಈಗಾಗಲೇ 3ನೇ ಆವೃತ್ತಿಯನ್ನು ಕಂಡುಕೊಳ್ತಾ ಇದೆ ಮಾಗಧ. ಓದಿದ ತಕ್ಷಣ ಸೇತು ಸರ್ ನನಗೆ ಫೋನ್ ಮಾಡಿದ್ರು, ವಿನಯ್ ಮಾಗಧ ಓದು ಬಹಳ ಚೆನ್ನಾಗಿದೆ ಅಂತ. ಅದೇ ಸಂದರ್ಭದಲ್ಲಿ ನಾನು ಮಾಗಧ ತರಿಸ್ಕೊಂಡಿದ್ದೆ. ಓದಾದ ನಂತರ ನನ್ನ ಅನುಭವ ಬಹಳ ಒಂದು ವಿಶೇಷವಾದ ಅನುಭವ. ನಾನು ಮೇಡಮ್ ಅವರಿಗೆ ಮೊದಲನೇ ಪ್ರಶ್ನೆ ನಂದು, ಅವರು ಚಂದ್ರಕಾಂತ್ ದ್ವಿವೇದಿ, ನಾವೆಲ್ಲ ನೋಡಿರ್ತೀವಿ, ಚಾಣಕ್ಯ ಅನ್ನೋ ಒಂದು ಧಾರಾವಾಹಿ ಬರ್ತಾಯಿತ್ತು ದೂರದರ್ಶನದಲ್ಲಿ. ಈ ಕರೋನಾ ಸಂದರ್ಭದಲ್ಲಿ ಅದು ಮರುಪ್ರಸಾರ ಆಗತ್ತೆ. ಆ ಧಾರಾವಾಹಿನ ನೋಡ್ತಾ ಅವರಿಗೆ ಈ ಒಂದು ಮಗಧ ಸಾಮ್ರಾಜ್ಯದ ಕುರಿತಾಗಿ ಒಂದು ಆಸಕ್ತಿ ಹುಟ್ಟುತ್ತೆ. ಆ ಮೂಲಕ ಚಾಣಕ್ಯ, ಚಂದ್ರಗುಪ್ತ ಮತ್ತು ಬಿಂಬಿಸಾರ, ಅಶೋಕನ ಕುರಿತಾಗಿ ತಾವು ಅಧ್ಯಯನ ಮಾಡ್ತೀರಾ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಆ ಒಂದು ಮಗಧದ ಸಾಮ್ರಾಜ್ಯ ಇಷ್ಟು ಈ ಮಟ್ಟದ ಒಂದು ದೊಡ್ಡ ಕಾದಂಬರಿ, ಈಗಲೇ ಸರ್ ಹೇಳಿದ್ರು ಅದು ಇವನ್ ಫುಲ್ಲು ಅಲ್ಲ, ಇಷ್ಟೇ ಒಂದು ಪೀರಿಯಡ್, ಒಂದು 2-3 ವರ್ಷದ್ದೇ ಕಥೆ ಇರ್ಬೋದು. ಬಟ್ ಈ ಮಟ್ಟದ ದೊಡ್ಡ ಕಾದಂಬರಿ ಆಗೋಕ್ಕೆ ಒಂದು ವಸ್ತು ಆಗೋಕ್ಕೆ ಸಾಧ್ಯ ಅಂತ ತಮಗೆ ಹೇಗೆ ಅನಿಸ್ತು ಮೇಡಮ್? ಚಾಣಕ್ಯ ಧಾರಾವಾಹಿಯನ್ನು ನೋಡಿದ್ರೇ ತಿಳಿಯುತ್ತೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ 326ರಲ್ಲಿ ಅಲೆಕ್ಸಾಂಡರ್ ಬರ್ತಾನೆ ಭಾರತಕ್ಕೆ. 19 ತಿಂಗಳು ಅವನು ಭಾರತದಲ್ಲಿರೋದು. ಒಂದು ಸುಂಟ್ರ ಗಾಳಿ ಥರ ಬರ್ತಾನೆ. ಅವನು ಮೂಲತಃ ಪರ್ಷಿಯನ್ನರನ್ನು ಮಟ್ಟ ಹಾಕೋಕೆ ಬರೋದು. ಅಕೆಮೆನಿಡ್ ಎಂಪೈರ್, ಡೇರಿಯಸ್ ರಾಜನದು, ಸೈರಸ್ ಹುಟ್ಟು ಹಾಕಿದ್ದು. ಅವರು ಹೋಗಿ ಗ್ರೀಕರನ್ನು ಗೋಳಿಕೋತಾ ಇರ್ತಾರೆ. ಅವರು ಉಪಟಳ ತಡೆಯೋದಕ್ಕೆ ಅಂತ ಅಲೆಕ್ಸಾಂಡರ್ ತಂದೆ ಫಿಲಿಪ್ ಒಂದು ದೊಡ್ಡ ಸೈನ್ಯವನ್ನು ಸಂಘಟಿಸ್ತಾ ಇರ್ತಾನೆ. ಅವನು ದುರದೃಷ್ಟವಶಾತ್ ಅವನು ಹತ್ಯೆಗೀಡಾಗ್ತಾನೆ. ಆಗ ಮಗ ತಂದೆ ಅಪೂರ್ಣವಾಗಿಸಿರೋ ಕಾರ್ಯನ ಪೂರ್ತಿ ಮಾಡ್ತೀನಿ ಅಂತ ಬರ್ತಾನೆ. ಅಕ್ಯುಮಿನಿಯಾ ಎಂಪೈರಿನ ರಾಜನನ್ನೇನೋ ಕೊಲ್ತಾನೆ. ಅಲ್ಲಿಂದ ಹಿಂದಕ್ಕೆ ಹೋಗಲ್ಲ ಅವನು. ಅವನಿಗೆ ಆ ಗೆಲುವಿನ ರುಚಿ ಹತ್ತಿಬಿಟ್ಟಿರುತ್ತೆ. ಈ ಕಡೆ ಉದೀಚ್ಯ ಅಂದರೆ ನಾರ್ತ್ ವೆಸ್ಟ್ ನಿಂದ ಬರೋಕ್ಕೆ ಶುರು ಮಾಡ್ತಾನೆ. ಅವನು ಬರ್ತಾ ಇದ್ದಾನೆ ಅನ್ನೋದನ್ನು ಮೊದಲು ಎಲ್ಲರಿಗೂ ತಿಳಿಯಪಡಿಸಿದವರು ಚಾಣಕ್ಯ ವಿಷ್ಣುಗುಪ್ತರು. ತಕ್ಷಶಿಲೆ ಗುರುಕುಲಗಳ ಪುಣ್ಯಭೂಮಿ ಅಂತ. ಕಾಶಿಯಲ್ಲೂ ವಿದ್ಯಾಪೀಠ ಇತ್ತು, ಪಾಟ್ಲಿಪುತ್ರದಲ್ಲೂ ಮಹಾಸಭೆ ಆಗೋದು ವಿದ್ವಜ್ಜನರದ್ದು. ಆದರೆ ತಕ್ಷಶಿಲೆಯಲ್ಲಿ ಎಲ್ಲ ರಾಜರೂ ತಮ್ಮ ಮಕ್ಕಳನ್ನು ಅಲ್ಲಿಗೆ ಕಳಿಸೋದೊಂದು ಪ್ರತೀತಿ ಇತ್ತು. ರಾಜಕುಮಾರರಿಗೆ ಶಿಕ್ಷಣ, ಹೆಚ್ಚಿನ ಶಿಕ್ಷಣ, ಉನ್ನತ ಶಿಕ್ಷಣಕ್ಕೆ ನಾವೀಗ ಹೊರಗೆ ಹೋಗ್ತೀವಲ್ಲ, ಹಾಗೆ ತಕ್ಷಶಿಲೆಯಲ್ಲಿ ಉನ್ನತ ಶಿಕ್ಷಣ ಅಂತ ಇರೋದು. ಅದರಿಂದ ಚಾಣಕ್ಯರಿಗೆ ಅಲ್ಲಿ ಓಡಾಟ ಇತ್ತು ಅನಿಸುತ್ತೆ ಬಹಳ. ಯಾಕೆಂದರೆ ಚಾಣಕ್ಯರು ಪಾಟ್ಲಿಪುತ್ರ ಮತ್ತು ಬೋಧಗಯಾದ ನಡುವೆ ಇರುವ ಚಣಕ ಊರಿನವರು, ಕೌಟಲ ಗೋತ್ರದವರು. ಅಲ್ಲಿ ಈಗಲೂ ಆ ಬ್ರಾಹ್ಮಣರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದರಿಂದ ಚಾಣಕ್ಯರು ಮೊದಲು ಎಚ್ಚರಿಸಿದ್ರು, ಅವನು ಬರ್ತಾ ಇದ್ದಾನೆ, ನಾವೆಲ್ಲ ಸಂಘಟಿತರಾಗಿಲ್ಲ, ಎಲ್ಲ ಗಣಗಳಾಗಿದ್ದೀವಿ. ಸುಮಾರು 500 ನಗರಗಳಂತೆ ಅಲೆಕ್ಸಾಂಡರ್ ಬಂದಾಗ ಅವನು ವಶಪಡಿಸ್ಕೊಂಡಿದ್ದು ಅಥವಾ ಧ್ವಂಸ ಮಾಡಿದ್ದು. ಅವನು ಬರ್ತಾ ಇದ್ದಾನೆ ಅಂತಲೇ ಪಾಪ ಅವ್ರು ಎಚ್ಚರಿಕೆ ಹೇಳೋಕ್ಕೆ ಹೋದ್ರು. ನಮ್ಮದು ಒಂಥರ ಆಲಸ್ಯವೋ, ನಮಗೇನೂ ಆಗಲ್ಲ ಬಿಡು ಅನ್ನೋದು ಸಾಧಾರಣವಾಗಿ ನಾವು ಅನ್ಕೋತೀವಲ್ಲ, ಅವ್ರಿಗೆ ತೊಂದರೆ ಆಯಿತು ನಮಗೇನೂ ಆಗಲ್ಲ, ಅಥವಾ ನಾನು ಅಮರ, ನನಗೆ ಆ ರೋಗ ಬರಲ್ಲ, ಆ ಥರವೇ ಇತ್ತು. ಮತ್ತು ಗಣಪ್ರತಿಷ್ಠೆ ಜಾಸ್ತಿ. ಈ ಗಣಗಳವ್ರಿಗೆ ಅವರೇ ರಾಜರು, ಅವ್ರಿಗೆ ಒಬ್ಬ ರಾಜನ ಕೆಳಗಿರೋದು ಅವ್ರಿಗೆ ಸಮ್ಮತ ಅಲ್ಲ.
ಹಲವಾರು ಗಣಗಳಿದ್ವು. ಅದರಲ್ಲಿ ತಕ್ಷಶಿಲೆ, ಆಂಬಿ, ಪೌರವ ರಾಜ, ಬೇರೆ ಮಲ್ಲ, ಕ್ಷುದ್ರಕ, ಶಿಬಿ, ಸುಭೂತಿ, ಹೀಗೆ ಹಲವು ಗಣಗಳಿದ್ವು. ಎಲ್ಲರಿಗೂ ಏನೂ ಆಗಲ್ಲ, ಬಂದ ಕಾಲಕ್ಕೆ ನಾವು ನೋಡ್ಕೋತೀವಿ ಅಂತ. ಆದರೆ ಬಹಳ ದೊಡ್ಡ ತೊಂದರೆ ಇದ್ದಿದ್ದು ಆ ಭೂಪ್ರದೇಶದಲ್ಲೇ ಭೌಗೋಳಿಕವಾಗಿ ಬಹಳ ವ್ಯತ್ಯಾಸ ಇತ್ತು. ಕೆಲವು ಕಡೆ ಬರೀ ಗುಡ್ಡಗಾಡು, ಅದಕ್ಕೆ ತಕ್ಕ ಹಾಗೆ ಅವರು ಸೇನೆ ಇಟ್ಕೊಂಡಿರೋರು, ಕುದುರೆಗಳು, ಕಾಂಬೋಜದ ಅಶ್ವಗಳು. ಇನ್ನು ಕೆಲವು ಕಡೆ ಬಯಲು. ಈಗ ಸಂಘಟಿತವಾಗಿ ಮಾಡೋದಕ್ಕೆ ನಿಮ್ಮ ಹತ್ರ ಎಲ್ಲ ಥರದ್ದು ಸೈನ್ಯ ಶಕ್ತಿ ಇರಬೇಕಾಗತ್ತಲ್ಲ. ಯಾವಾಗ ಅವನು ದಾಳಿ ಮಾಡ್ದ, ಇವರು ತತ್ತರಿಸ್ಬಿಟ್ರು. ಅದರಲ್ಲಿ ಈ ಸ್ತ್ರೀಯರದು ಸೇತುರಾಮ್ ಸರ್ ಮಾತಾಡ್ತಾ ಹೇಳಿದ್ರು, ಬ್ರಾಹ್ಮಣಕ ಅನ್ನೋ ಗಣ, ಅಲ್ಲಿ ಬ್ರಾಹ್ಮಣರು, ಅವರು ಬ್ರಾಹ್ಮಕ್ಷಾತ್ರ ಎರಡೂ ಉಜ್ವಲವಾಗಿದ್ದ ಕಾಲ. ಪ್ರತಿಯೊಬ್ಬರೂ ಖಡ್ಗ ಹಿಡಿದ್ರು, ಎಲ್ಲರನ್ನು ಹಿಮ್ಮೆಟ್ಸಕ್ಕೆ ಹೋದ್ರು, ಆಗಲಿಲ್ಲ, ಎಲ್ಲರೂ ನಿರ್ನಾಮ ಆದರು. ಆಮೇಲೆ ಸ್ತ್ರೀಯರೇ ಇದ್ದಿದ್ದು, ರಾಣಿ ಕೃಪಾ ಅಂತ ಆಶ್ವಕಾಯನ ಗಣ, ಅವಳ ನೇತೃತ್ವದಲ್ಲಿ ಹೋರಾಟ ಮಾಡಿದರು. ಯಾವುದೂ ಯಶಸ್ವಿ ಆಗಲಿಲ್ಲ. ಅದರಿಂದ ಚಾಣಕ್ಯರ ಆ ವಿಷನ್, ಅದು ಅರ್ಥಶಾಸ್ತ್ರನ ಅವರು ನಂತರ ಕೊನೆಗೆ ಅಲೆಕ್ಸಾಂಡರ್ ಎಲ್ಲನೂ ಹೊಡೆದು ಹೋದ ಮೇಲಿಂದ ಇವರು ಚಂದ್ರಗುಪ್ತನನ್ನು ತರಬೇತಿ ಕೊಟ್ಟು, ಅದು ಮಯೂರ ಪೋಷಕ ವಂಶದ ಹುಡುಗ, ಶೂದ್ರ ಹುಡುಗ ಅದು. ಆದರೂ ಕ್ಷಾತ್ರ ಎಲ್ಲರಲ್ಲೂ, ನಮ್ಮದು ವರ್ಣ ವ್ಯವಸ್ಥೆ ಬೇರೆ ಅಲ್ವೇ ಈಗಿನ ಹಾಗೆ ಜಾತ್ಯಾಧಾರಿತ ಅನ್ನೋಕ್ಕಿಂತ ಯಾರ್ಯಾರಲ್ಲಿ ಯಾವ ಶಕ್ತಿ ಇತ್ತೋ ಅವ್ರು ಅದನ್ನು ಮಾಡಬಹುದಾಗಿದ್ದ ಕಾಲ. ಅದರಿಂದ ಅವನು ಕ್ಷತ್ರಿಯನಾದ. ಆಮೇಲೆ ಇಡೀ ಜಂಬೂ ದ್ವೀಪವನ್ನು ಕಟ್ಟೋಕ್ಕೆ ಶುರು ಮಾಡಿದ್ರು. ಚಂದ್ರಗುಪ್ತನಿಂದ ಆರಂಭ ಆಯಿತು. ಅದರಿಂದ ಒಂದು ಸ್ವಲ್ಪ ಇತಿಹಾಸಕ್ಕೆ ಹಿಂದೆ ಹೋಗ್ಬಿಟ್ರೆ ಇದ್ರದ್ದು ಎಷ್ಟು ಹಿನ್ನೆಲೆ ಇದೆಯಪ್ಪ, ಇದು ಎಷ್ಟು ಅಗಾಧವಾಗಿದೆ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಕಷ್ಟವಾಗುತ್ತೆ. ನಾನು ಚಾಣಕ್ಯನೆಲ್ಲ ಹಿನ್ನೆಲೆಯಲ್ಲಿ ತಂದಿದ್ದೀನಿ. ಮುಖ್ಯವಾಗಿ ಚಾಣಕ್ಯನ ಕಾಲದಿಂದಲೇ ಆರಂಭಿಸಿದರೆ ಬಹಳ ಗಾತ್ರ ಹಿಗ್ಬಿಟ್ಟಿರೋದು. ಅಲ್ಲಿ ಆರಂಭಿಸಿದಾಗಲೇ ಗೊತ್ತಾಯಿತು ಇದಕ್ಕೊಂದು ಕಾರಣ ಇತ್ತು, ಮೌರ್ಯ ವಂಶದ ಹುಟ್ಟಿಗೆ. ಅದನ್ನು ಸ್ವಲ್ಪ ಮಟ್ಟಿಗೆ ತೆರೆದು ತೋರಿಸಿದ್ದೀನಿ. ಆ ಹಿನ್ನೆಲೆಯಲ್ಲಿ ಅದು ಬಹಳ ವಿಸ್ತಾರವಾಗುತ್ತೆ ಅನ್ನೋದು ತಿಳಿತು. ಮತ್ತೊಂದು ಬಹಳ ಕಾಡಿದ್ದ ಪ್ರಶ್ನೆ ಅಂದರೆ, ಬುದ್ಧನ ಚಿತ್ರಣ ತುಂಬ ಬಹಳ ವಿಶೇಷವಾಗಿ ಕಾದಂಬರಿಲಿ ಬರುತ್ತೆ. ನೇರವಾಗಿ ಏನೋ ಕಾದಂಬರಿಲಿ ಬುದ್ಧನ ಕುರಿತಾಗಿ ಮಾತಾಡದಿದ್ರು ಒಂದು ಸೆಂಟೆನ್ಸ್ ಯಾವ ಥರ ಇದೆ, ಉಪನಿಷತ್ತಿನ ಹಳೆಯ ಪಾಠಗಳನ್ನು ಹೊಸದಾಗಿ ಹೇಳುವ ಮುನಿ. ಬುದ್ಧ ಅಂದರೆ ಯಾರು ಅಂತ ಯಾರೋ ಕೇಳ್ತಾರೆ, ಉಪನಿಷತ್ತಿನ ಹಳೆಯ ಪಾಠಗಳನ್ನು ಹೊಸದಾಗಿ ಹೇಳುವ ಮುನಿ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಇವತ್ತಿನ ನಾವೆಲ್ಲರೂ ಅಂದ್ಕೊಂಡಿರೋದು ಅಂದರೆ ಬುದ್ಧನ ಉಪದೇಶಗಳು ಉಪನಿಷತ್ತಿನ ಎಲ್ಲ ಸಾರುಗಳಿಗೆ ಹೊರತಾಗಿದೆ, ಅಥವಾ ಬುದ್ಧನಿಗೂ ಮತ್ತು ಉಪನಿಷತ್ತಿಗೂ ಬಹಳ ದೂರ ಇವತ್ತಿನ ಬಹಳ ಕಲ್ಪನೆ ಅಂದರೆ ಆ ಥರದೊಂದು ತಿಕ್ಕಾಟಗಳು ತುಂಬ ಇದೆ. ಸೊ ಈ ಒಂದು ನೋಡಿದಾಗ ಒಂದು ಹೊಸ ಹೊಳವಿತ್ತು, ಅಂದರೆ ಬೇರೆದೇ ಒಂದು ವಿಶೇಷವಾದ. ಅದರ ಕುರಿತಾಗಿ ತಮ್ಮ ಈ ಒಂದು ಸ್ಟೇಟ್ಮೆಂಟ್ ತರೋದಕ್ಕೆ ತಮ್ಮ ಏನು, ತಾವು ಯಾವುದು ರೆಫರೆನ್ಸ್ ಯಾವ ಥರ ಮಾಡ್ತೀರಾ ಅಂತ? ನಾನು ಆಕರನೇ ತಂದುಬಿಟ್ಟಿದ್ದೀನಿ, ಧಮ್ಮಪದ ಓದಿ ಹೇಳ್ತೀನಿ. ಯಾಕೆಂದರೆ ಏನಾಗೋಗಿದೆ, ಅಶೋಕ ಬೌದ್ಧ ಮತ ಸ್ವೀಕರಿಸ್ಬಿಟ್ನಂತೆ, ಕಲಿಂಗ ಯುದ್ಧ ಆದಮೇಲೆ ಸ್ವೀಕರಿಸ್ಬಿಟ್ನಂತೆ ಅಂತ ಬಹಳ ಆಶ್ಚರ್ಯ ಆಗುತ್ತೆ. ಬೌದ್ಧಕ್ಕೂ ಬ್ರಾಹ್ಮಣಕ್ಕೂ ಈಗ ಇರುವ ಅಂತರ ಆಗಿರಲಿಲ್ಲ. ಈಗ ಇರುವ ಅಂತರದಿಂದ ನಾವು ಪರಿಭಾವಿಸಿದಾಗ ಅದೊಂದು ಮತಾಂತರ ಅನಿಸುತ್ತೆ. ಆಗ ಮನೆಯಲ್ಲೊಂದು 4-5 ಕೋಣೆಗಳು, ನಮ್ಮ ಸನಾತನ ಧರ್ಮ ಅನ್ನೋದೊಂದು ಮನೆ ಅಂತ ಭಾವಿಸ್ಕೊಂಡ್ರೆ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗೋದನ್ನ ನಾವು ಕನ್ವರ್ಷನ್ ಅನ್ನಲ್ಲ, ಹಾಲಿಂದ ಬೆಡ್ರೂಮ್ಗೆ ಹೋದ್ವಿ ಅಂತೀವಿ. ಅಷ್ಟೇ ಸಹಜವಾಗಿತ್ತು. ನಮ್ಮ ಮತ್ತು ಆಗಿನ ಬೌದ್ಧ ಗ್ರಂಥಗಳಲ್ಲೆಲ್ಲ ಬ್ರಾಹ್ಮಣ ಧರ್ಮ ಅಂತಲೇ ಇತ್ತು, ಬ್ರಾಹ್ಮಣ ಧರ್ಮೀಯ ಸುತ್ತ ಅಂತಲೇ ಇದೆ. ಅದು ಯಾವುದು ಜಾತಿಯ ಸೂಚಕ ಅಲ್ಲ, ಅದು ಬ್ರಹ್ಮದಲ್ಲಿ ಚರಿಸ್ತಾ ಇದ್ದವರು ಅಥವಾ ಬ್ರಹ್ಮವನ್ನು ಅನ್ವೇಷಿಸ್ತಾ ಇದ್ದವ್ರು ಬ್ರಾಹ್ಮಣರು ಅನ್ನೋ ಅರ್ಥ. ಅಂದರೆ ಇವತ್ತಿನ ಕಾಲದಲ್ಲಿ ಸನಾತನ ಪ್ರಜ್ಞೆ ಅಂತ ನಾವು ಹೇಳ್ಬೋದು. ಹೌದು. ಧಮ್ಮಪದದಲ್ಲಿ ನೋಡಿ, ಒಂದು ಯಮಕ ವರ್ಗ ಅಂತ ಮೊದಲನೇದೇ ಇದೆ. ಅದರಲ್ಲಿ ಪಾಲಿ, ಇದು ನಾನು ಓದಿ ಅದರದ್ದು ಅನುವಾದನೂ ಹೇಳ್ತೀನಿ. ನಹಿ ವೇರೇನ ವೇರಾನಿ ಸಮ್ಮಂತಿದ ಕುದಾಚನಂ ಅವೇರೇನ ಚ ಸಮ್ಮಂತಿ ಏಸ ಧಮ್ಮೋ ಸನಾತನೋ ಅಥವಾ ಏಸ ಧಮ್ಮೋ ಸನಂತನೋ. ವೈರದಿಂದ ವೈರ ಎಂದೂ ಶಾಂತವಾಗದು, ಅವೈರದಿಂದಲೇ ಅದು ನಾಶವಾಗುತ್ತೆ. ಇದೇ ಸನಾತನ ಧರ್ಮದ ನಿಯಮ. ಬುದ್ಧನೂ ಸನಾತನ ಧರ್ಮ ಅಂತಲೇ ಬಳಸಿದ್ದಾನೆ. ಇನ್ನೊಂದು ಇದಕ್ಕೆ ಮಾತ್ರ ನಾನು ಈ ಆಕರದ ಬೆಂಬಲದಿಂದಲೇ ಹೇಳ್ತೀನಿ. ಯಾಕೆಂದರೆ ಧಮ್ಮಪದ ತುಂಬ ನಮ್ಮ ಭಗವದ್ಗೀತೆ ಹೇಗೆ ಸಾರಭೂತವಾಗಿದೆಯೋ ಧಮ್ಮಪದವು ಹಾಗೆ ಎಲ್ಲರೂ ತೊಗೊಂಡು ಓದಬಹುದು. ಇದರಲ್ಲಿ ಬೌದ್ಧರಿಗೆ ಬ್ರಾಹ್ಮಣರಿಗೆ ವ್ಯತ್ಯಾಸ ಇರಲಿಲ್ಲ ಆಗ ಅನ್ನೋದು ತಿಳಿಯುತ್ತೆ. ನಮ್ಮ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ 39ನೇ ಅಧ್ಯಾಯ ಇದೆ. ಅಂದರೆ ಓದ್ಕೊಂಡವ್ರಿಗೆ ಗೊತ್ತಿರುತ್ತೆ. ಅಕ್ರೋಧೇನ ಜಯೇತ್ ಕ್ರೋಧಂ, ಅಸಾಧುಂ ಸಾಧುನಾ ಜಯೇತ್, ಕದರ್ಯಂ ದಾನೇನ ಜಯೇತ್ ಸತ್ಯೇನ ಜಯ ಸತ್ಯೇನಾಚ ನೃತಂ. ಅಂದರೆ ಅದರದ್ದು
ತದ್ವತ್ತು ಬುದ್ಧ ಹೇಳ್ತಾನೆ ಕ್ರೋಧವರ್ಗದಲ್ಲಿ, ಅಕ್ಕೋಧೇನ ಜಿನೇ ಕೋಧಂ ಅಸಾಧುಂ ಸಾಧುನಾ ಜಿನೇ ಜಿನೇ ಕದರಿಯನ್ ದಾನೇನ ಸಚ್ಚೇನ ಅಲಿಕವಾದಿನನ್. ಅಂದರೆ ತಾಳ್ಮೆಯಿಂದ ಸಿಟ್ಟನ್ನು ಗೆಲ್ಲಬೇಕು, ಕೆಟ್ಟದನ್ನು ಒಳ್ಳೆಯದರಿಂದ ಗೆಲ್ಲಬೇಕು, ಜಿಪುಣನನ್ನು ದಾನದಿಂದ ಗೆಲ್ಲಬೇಕು, ಸುಳ್ಳು ಹೇಳೋನನ್ನು ಸತ್ಯದಿಂದ ಗೆಲ್ಲಬೇಕು ಅಂತ. ಇದು ಅವನು ಸನಾತನ ಧರ್ಮದಿಂದ ಮಹಾಭಾರತದಿಂದ ಎರವಲು ತಗೊಂಡಿದ್ದ ಭಾಗ. ಆದರೆ ಬೌದ್ಧ ಬ್ರಾಹ್ಮಣಗಳಿಗೆ ಏನೂ ಅಂತರವಿರಲಿಲ್ಲ ಅನ್ನೋದು ಅವನ ಕ್ರೋಧ ಬ್ರಾಹ್ಮಣ ವರ್ಗ, ಇದು ಕೊನೆಯ ವರ್ಗ ಧಮ್ಮಪದದಲ್ಲಿ. ಯಾರು ಸಿಟ್ಟಿಲ್ಲದೆ ವ್ರತಿಯಾಗಿ ಶೀಲವಂತನಾಗಿ ಬಹುಶ್ರುತನಾಗಿ ದಾಂತನಾಗಿರುವನೋ, ಈ ಶರೀರವೇ ಕೊನೆಯ ಶರೀರವಾಗಿರುವನೋ ಅವನನ್ನು ನಾನು ಬ್ರಾಹ್ಮಣ ಎನ್ನುತ್ತೇನೆ ಅಂತಾನೆ. ಇನ್ನು ಮುಂದೆ ಯಾರು ಪ್ರಾಣಿಗಳು ಸಾಯೋದನ್ನು ಹುಟ್ಟೋ ರೀತಿಯನ್ನು ಎಲ್ಲ ರೀತಿಯಿಂದಲೂ ಬಲ್ಲವನಾಗಿರೋನೋ, ಆಸಕ್ತರಹಿತನಾಗಿ ಸುಗತನಾಗಿರುವ ಬುದ್ಧನಾದ ಅಂಥವನನ್ನು ನಾನು ಬ್ರಾಹ್ಮಣನೆನ್ನುವೆನು. ಬುದ್ಧ ಅಂದರೆ ಬೋಧಿಯಾದವನು ಅಥವಾ ಬ್ರಹ್ಮಜ್ಞಾನ ಆದವನು, ಮೋಕ್ಷ ಮಾರ್ಗ ತಿಳ್ಕೊಂಡವನು. ಹಾಗೆ ಯಾರ ಗತಿಯನ್ನು ದೇವತೆಗಳಾಗಲಿ ಗಂಧರ್ವರಾಗಲಿ ಮನುಷ್ಯರಾಗಲಿ ಅರಿಯರೋ, ಆಶ್ರವಗಳೆಲ್ಲ ನಾಶವಾಗಿರುವ ಆ ಅರ್ಹಂತನನ್ನು ನಾನು ಬ್ರಾಹ್ಮಣ ಎನ್ನುವೆನು. ಅಂದರೆ ಬುದ್ಧನಿಗೂ ಬ್ರಾಹ್ಮಣನಿಗೂ ವ್ಯತ್ಯಾಸ ಇಲ್ಲವೇ ಇಲ್ಲ. ಇನ್ನೊಂದು ಕಡೆ ಯಾರು ವೃಷಭನಾಗಿ ಪ್ರವರನಾಗಿ ವೀರನಾಗಿ ಮಹರ್ಷಿಯಾಗಿ ಜಯಶೀಲನಾಗಿ ಏತಕ್ಕೂ ಹೆದರದೆ ಸ್ನಾತಕನಾಗಿ ಬುದ್ಧನಾಗಿರುವನೋ ಅವನನ್ನು ನಾನು ಬ್ರಾಹ್ಮಣ ಎನ್ನುವೆನು. ಬುದ್ಧ ಬ್ರಾಹ್ಮಣ ಯಾವ ಅಂತರವೂ ಕಾಣೋದೇ ಇಲ್ಲ ಬುದ್ಧನ ಮಾತುಗಳಲ್ಲಿ. ಆಮೇಲೆ ಇನ್ನೊಂದು ಅವನು ಬಹುಮುಖ್ಯವಾಗಿ ಹೇಳ್ತಾನೆ, ನಗರ ಸೂತ್ರ ಅಂತ ಒಂದು ಸೂತ್ರ ಇದೆ, ಸುತ್ತ ಪಿಟಕ. 3 ಪಿಟಕ ಅಂದರೆ ಬುಟ್ಟಿ, ವಿನಯ, ಸುತ್ತ, ಅಭಿಧಮ್ಮ ಅಂತ 3 ಪಿಟಕಗಳು. ಆ 2ನೇ ಅದರಲ್ಲಿ ಸಂಯುಕ್ತ ನಿಕಾಯದಲ್ಲಿ 12ನೆಯ ನಿಧಾನ ವರ್ಗದಲ್ಲಿ ಒಂದು 65ನೆಯ ಇದಿದೆ ಸ್ತೋತ್ರ. ಏವಮೇವ ಕ್ವಾಹಂ ಭಿಕ್ಕವೇ ಅದಸಂ ಪುರಾಣಂ ಮಗ್ಗಂ ಪುರಾಣಂಜಸಂ ಪುಬ್ಬಕೇಹಿ ಸಮ್ಮಾಸಂಬುದ್ಧೇಹಿ ಅನುಯಾತಂ. ಅಂದರೆ ಇಂಥದ್ದೊಂದು ಪುರಾಣವಾದ ಮಾರ್ಗ ಇದೆ, ಪುರಾಣ ಮಗ್ಗಂ. ಇದನ್ನು ನಮ್ಮ ಪೂರ್ವಜರು ಪುಬ್ಬಕೇಹಿ ಸಮ್ಮಾಸಂಬುದ್ಧೇಹಿ ಅನುಯಾತಂ, ಅಂದರೆ ಬೋಧಿಜ್ಞಾನವಾದ ನಮ್ಮ ಪೂರ್ವಿಕರೆಲ್ಲ ಈ ಮಾರ್ಗವನ್ನೇ ಕ್ರಮಿಸಿದ್ದಾರೆ ಅಂತ ಹೇಳ್ತಾನೆ. ಇದೇ ಮಾತನ್ನು ಅಶೋಕನು ತನ್ನ ಕಿರುಬಂಡೆ ಲಿಪಿ 2ರಲ್ಲಿ, ನನ್ನದು ಪುರಾಣವಾದ ಪ್ರಕೃತಿ, ಇದೇ ಪುರಾಣವಾದ ಪ್ರಕೃತಿ, ಇದೇ ದೇವಾನಾಂ ಪ್ರಿಯನ ಧರ್ಮ ಅಂತಾನೆ. ಅಂದರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬುದ್ಧ ಹೇಳೋ ಪುರಾಣವನ್ನೇ ಅಶೋಕನು ಹೇಳ್ತಾನೆ. ಬುದ್ಧ ಏನು ಭೇದ ಇಲ್ಲ ಅಂತ ಹೇಳ್ತಾನೋ ಬೌದ್ಧಕ್ಕೂ ಬ್ರಾಹ್ಮಣನಿಗೂ, ಅಶೋಕನ ಎಲ್ಲ ಲಿಪಿಗಳಲ್ಲೂ ಬ್ರಾಹ್ಮಣ ಶ್ರಮಣ ಜೋಡಿ ಪದಗಳ ಹಾಗೆ ಬರುತ್ತೆ. ಅವನು ದಾನ ಮಾಡೋದಕ್ಕೆ 10ನೇ ವರ್ಷದಲ್ಲಿ ಸಂಬೋಧಿ ಸ್ಥಾನಕ್ಕೆ ಹೋಗ್ತಾನೆ, ಅಂದರೆ ಬುದ್ಧನಿಗೆ ಬೋಧಿಯಾಗಿದ್ದ ಸ್ಥಾನಕ್ಕೆ ಹೋಗ್ತಾನೆ. ಹೋಗಿ ಬಂದಮೇಲೆ ತಾನು ಮಾಡೋ ಮೊದಲ ಕೆಲಸ ಬ್ರಾಹ್ಮಣ ಶ್ರಮಣರಿಗೆ ದಾನ. ಇಲ್ಲಿ ಯಾವ ಭೇದವೂ ಇರಲಿಲ್ಲ, ಎಲ್ಲಿಯೂ ನಿಮಗೆ ಬೌದ್ಧ ಗ್ರಂಥಗಳಲ್ಲಿ ಭೇದ ಕಾಣೋದಿಲ್ಲ. ಸಾಕಷ್ಟು ಉದಾಹರಣೆಗಳಿವೆ, ನಾನೊಂದು 2-3 ಹೇಳಿದೆ ಅಷ್ಟೆ. ಈ ಎಲ್ಲ ಮಾತುಗಳನ್ನು ನನಗೊಂದು ನಿಖರ ಆಗ್ತಾ ಇರೋದು ಅಂದರೆ, ಸಾಕಷ್ಟು ಬರೆಯೋದಕ್ಕಿಂತ ಜಾಸ್ತಿ ಹೆಚ್ಚಿನ ಅಧ್ಯಯನ ತಾವು ಮಾಡಿದ್ದೀರಾ ಅಂತ. ಬಹಳ ಆಶ್ಚರ್ಯವಾಗಿ ಕಾಣಿಸೋದು ಅಂತಂದರೆ, ಅಶೋಕನ ಕುರಿತಾಗಿ ನಿಮಗೆ ಈ ಅಧ್ಯಯನದ ಮೂಲಕ ಕಂಡುಕೊಂಡಂಥ ಸತ್ಯತೆಗಳ ಒಂದು ವಿಷಯ ಆದರೆ, ಕಾದಂಬರಿ ರೂಪಿಸೋದು ಬರೀ ವಿವರ ಅಥವಾ ಸತ್ಯಗಳ ವಿಷಯ ಮಾತ್ರ ನೀವು ಕಾದಂಬರಿಲಿ ಹೇಳಿದ್ರೆ ಅದು ಓದಿಸ್ಕೊಂಡು ಹೋಗಲ್ಲ. ಕಾದಂಬರಿಲೆಲ್ಲೋ ಒಂದು ತಮ್ಮ ಕವಿತ್ವ ಅಥವಾ ತಮ್ಮ ಕಲ್ಪನೆಯ ಒಂದು ಹಾಸಿದೆ. ಅಂದರೆ ಅವತ್ತಿನ ಕಾಲದ ಜನಜೀವನ, ಅಲ್ಲಿಯ ಭೌಗೋಳಿಕ ವಿವರಗಳು, ನದಿಗಳ ವಿವರಗಳು, ಅಲ್ಲಿನ ವಾಣಿಜ್ಯ, ಅಲ್ಲಿನ ಸಾಮಾಜಿಕ ಸ್ಟ್ರಕ್ಚರು, ಅರ್ಥಶಾಸ್ತ್ರ, ಇದೆಲ್ಲದು ಸಾಮಾನ್ಯಕ್ಕೆ ನಿಮಗೆ ಅಂದರೆ ಧಮ್ಮಪದ ಓದಿದ್ರು ಇಷ್ಟೆಲ್ಲ ಡೀಟೇಲ್ಸ್ ಸಿಗಲ್ಲ. ನಿಮ್ಮ ಕಲ್ಪನೆ ಈ ವಾಸ್ತವಕ್ಕೆ ಪೂರಕವಾಗಿ ಹೇಗೆ ಬಂತು? ಅದಕ್ಕೆ ತಾವು ಮಾಡಿದಂಥ ಈ ಕ್ಷೇತ್ರ ಕಾರ್ಯ ಹೆಲ್ಪ್ ಆಯ್ತಾ? ಯಾವ ಥರ ತಾವು ಮುಂದೆ ಹೋದ್ರಾ ಅಂತ? ನೀವು ಹೇಳಿದಾಗೆ ಧಮ್ಮಪದ ಒಂದು ಭಾಗ ಮಾತ್ರ. ಇದರಲ್ಲಿ ಅಧ್ಯಯನವೂ ಇತ್ತು, ಕ್ಷೇತ್ರ ಕಾರ್ಯನೂ ಬಹಳ ವ್ಯಾಪಕವಾಗೇ ಆಯಿತು. ಅಧ್ಯಯನ ಅಂತಂದರೆ ನಮ್ಮ ಏನ್ಷಿಯಂಟ್ ಇಂಡಿಯಾದ ಬಗ್ಗೆ, ಅಂದರೆ ರಾಧಾ ಕುಮುದ್ ಮುಖರ್ಜಿ ಅವ್ರ ಹೆಸರೆಲ್ಲ ಕೇಳಿರ್ತೀರಿ ಅನ್ಸುತ್ತೆ. ಭಾಸ್ಕರ ಆನಂದ್ ಸಾಲೆತೊರೆ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ. ಅವರು ಬರೆದಿದ್ದ ಗ್ರಂಥಗಳೆಲ್ಲ ತುಂಬ ನೆರವಾದವು. ಆಮೇಲೆ ಕ್ಷೇತ್ರ ಕಾರ್ಯಕ್ಕೆ ಅಂತಾನು ಕಲಿಂಗವನ್ನು, ಈಗ ಸಾಧಾರಣವಾಗಿ ನಮಗೆ ಒರಿಸ್ಸಾಗೆ ಹೋದಾಗ ಅಲ್ಲಿ ಟೂರಿಸ್ಟ್ ಗೈಡ್ ಕರ್ಕೊಂಡು ಹೋಗಿ ದಯಾ ನದಿ ತೋರಿಸ್ಬಿಡ್ತಾರೆ. ಅಲ್ಲೊಂದು ಶಾಂತಿ ಸ್ತೂಪ ಇದೆ, ಈ ನದಿಯಲ್ಲಿ ರಕ್ತದಿಂದ ಈ ನದಿ ಕೆಂಪಾಗಿತ್ತಂತೆ, ಉಕ್ಕಿ ಹರಿತಾ ಇತ್ತಂತೆ ಅಂತಾರೆ. ಆದರೆ ಯುದ್ಧ ಶುರುವಾಗೋದು ಯುದ್ಧ ಮೇರುಡ
ಉತ್ತರ ಕಲಿಂಗ ಒಡಿಸ್ಸಾದಿಂದ, ಅದು ರಾಧಾನಗರ. ನಾನು ಅದನ್ನ ಉತ್ತರ ತೋಸಲಿ ಅಂತ ಕಾದಂಬರಿಯಲ್ಲಿ ತೋರಿಸಿದ್ದೀನಿ. ಅದರಿಂದ ಅಲ್ಲಿಂದ ಆರಂಭವಾಗಿ ಉದ್ದಕ್ಕೂ ಅದು ನಡ್ಕೊಂಡು ಬರುತ್ತೆ. ಅಲ್ಲಿ ಆ ಕೋಟೆ ಇದ್ದಿದ್ದು ನೆಲದ ಮೇಲೆ, ಆಮೇಲೆ ಅಲ್ಲಿ ಆ ಗೋಡೆಗಳಿಗೆ ಬಾಣದ ಚೂರು ಅದು ಇತ್ತು, ಅದರದ್ದು ಅವಶೇಷ ಸಿಕ್ಕಿದೆ ಅಂತ ಹೇಳ್ತಾರೆ. ಅಲ್ಲಿ ವಸ್ತು ಸಂಗ್ರಹಾಲಯ ನಿರ್ಮಿಸಿದ್ದಾರೆ. ಹೀಗೆ ನೋಡಿದಾಗ ಉದ್ದಕ್ಕೂ ಒರಿಸ್ಸಾದಲ್ಲಿ ಅದು ನದಿ ಪಥದ ಮೂಲಕ ಯುದ್ಧ ನಡೀತು ಅಂತ ಗೊತ್ತಾಗುತ್ತೆ. ಹೀಗೆ ಪ್ರತಿಯೊಂದು ರಾಜ್ಯದಲ್ಲೂ ಏನೇನು ವೈಶಿಷ್ಟ್ಯ ಇತ್ತು ಅಂತ ತಿಳ್ಕೊಂಡು ಆಮೇಲೆ ಅಧ್ಯಯನವನ್ನು ಪೂರ್ಣ ಮಾಡಿಕೊಂಡು ಆಮೇಲೆ ನಾನು ಬರವಣಿಗೆಗೆ ತೊಡಗಿದ್ದು. ನೀವು ಈ ಕಾದಂಬರಿ ಬರಿಬೇಕಾದ್ರೆ ಅಂದರೆ ನನಗೆ ಯೋಚನೆ ಮಾಡೋಕ್ಕೂ ಆಗಲ್ಲ, ಒಬ್ಬರು ಕಾದಂಬರಿ ಬರೆಯೋದಕ್ಕೆ ಇಷ್ಟೊಂದು ಪ್ರವಾಸ ಮಾಡ್ತಾರೆ ಅಥವಾ ಇಷ್ಟು ಜನರನ್ನು ಭೇಟಿ ಆಗ್ತಾರೆ, ಇಷ್ಟು ಗ್ರಂಥಗಳನ್ನು ಓದ್ತಾರೆ ಅಂತ. ಆ ಒಂದು ಅನುಭವನ ತಾವು ಹಂಚ್ಕೊಬೋದು. ಅಂದರೆ ತಾವು ಇಲ್ಲಿಂದ ನಾನು ತಿಳ್ಕೊಂಡ ಹಾಗೆ ನೀವು ಸಿಂಹಳಕ್ಕೆ ಹೋಗ್ತೀರಾ, ಅಂದರೆ ಶ್ರೀಲಂಕಾದಲ್ಲಿ ಒಂದಿಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡ್ತೀರಾ, ಮತ್ತು ನೇಪಾಳಕ್ಕೆ ಹೋಗ್ತೀರಾ. ಅದಲ್ಲದೆ ಭಾರತದ ಈ ಮಧ್ಯ ಭಾರತದ ಅಂದರೆ ಈ ಬಿಹಾರ, ಒಡಿಶಾ ಆ ಭಾಗದಲ್ಲೆಲ್ಲ ತಾವು ತಿರುಗ್ತೀರಾ, ಮಹಾರಾಷ್ಟ್ರ ಕಡೆಗೆ ಬರ್ತೀರಾ. ಇವತ್ತಿನ ಕಾಲದಲ್ಲಿ ಒಬ್ಬ ಮಹಿಳೆಯಾಗಿ ಸುತ್ತಾಡುವಾಗ ಅಂದರೆ ಇದು ನಮ್ಮ ಓದುಗನಿಗೆ ಕಾಡುವಂಥ ಒಂದು ಸೋಜಿಗದ ಪ್ರಶ್ನೆ. ಹೇಗೆ ಮೇಡಮ್ ಇಷ್ಟೆಲ್ಲ ಓಡಾಡೋಕ್ಕೆ ಸಾಧ್ಯ? ಈ ಥರ ವಿಷಯ ಸಂಗ್ರಹ ಸಾಧ್ಯನಾ? ಸೇಫ್ಟಿ ಆಸ್ಪೆಕ್ಟ್ಸ್ ಏನು? ಅವ್ರು ಏನು ಊಟ ಮಾಡ್ತಾಯಿದ್ರು, ಯಾರನ್ನು ಹೋಗಿ ಕಾಣ್ತಾಯಿದ್ರು, ವಿಷಯ ತಿಳ್ಕೊಬೇಕಂದ್ರೂ ಅಥೆಂಟಿಕ್ಕಾಗಿ ಇನ್ಫಾರ್ಮೇಷನ್ಸ್ ಎಲ್ಲಿ ಸಿಗ್ತಾ ಇತ್ತು? ಈ ಥರದ್ದೆಲ್ಲ ಸಾಮಾನ್ಯವಾದ ಕ್ವಶನ್ಸು. ಅದಕ್ಕೆ ತಾವು ಒಂದು ಸಮ್ಮರಿ ಕೊಡೋದಿದ್ರೆ. ಮೂಲ ಗ್ರಂಥಗಳು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಅದೃಷ್ಟವಶಾತ್ ನಮ್ಮ ನಡುವೆ ಡಾಕ್ಟರ್ ಶತಾವಧಾನಿ ಗಣೇಶರಿದ್ದಾರೆ. ಅವರು ಸಾಮಾನ್ಯ ಧರ್ಮ ಅಂತ ಒಂದು ಕಿರು ಪುಸ್ತಕ ಬರೆದಿದ್ದಾರೆ. ಅದು ಎಲ್ಲರ ಮನಲ್ಲೂ ಇರಲೇಬೇಕಾದ್ದು. ಬೌದ್ಧವನ್ನು ಧರ್ಮ ಅಂತೀವಿ, ಜೈನವನ್ನು ಧರ್ಮ ಅಂತೀವಿ, ಅವೆಲ್ಲ ದರ್ಶನಗಳು. ಹಾಗೆ ದರ್ಶನ ಅನ್ನೋದು ಕೀಳೇನಲ್ಲ ಅಥವಾ ಅದು ಸಬಾರ್ಡಿನೇಟ್ ಅಂತ ಅಲ್ಲ. ಸನಾತನ ಧರ್ಮವೇ ಮೂಲ ವೃಕ್ಷ ಅಥವಾ ಮೂಲ ಬೇರು. ಉಳಿದವೆಲ್ಲ ಅದರ ಕಾಂಡಗಳು ಅನ್ನೋ ಅರ್ಥದಲ್ಲಿ ಉಳಿದವನ್ನು ನಾವು ದರ್ಶನ ಅನ್ನೋದೇ ಹೆಚ್ಚು ಸಮರ್ಪಕ. ಈ ಎಲ್ಲ ತಿಳುವಳಿಕೆ ಬರೋದು ಡಾಕ್ಟರ್ ಗಣೇಶರ ಅವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಅವರ ಷಡ್ದರ್ಶನ ಸಂಗ್ರಹ ಇರಬಹುದು ಅಥವಾ ಈ ಸಾಮಾನ್ಯ ಧರ್ಮ, ಇದು ಎಸೆನ್ಷಿಯಲ್ಸ್ ಆಫ್ ಧರ್ಮ ಅಂತ ಇಂಗ್ಲೀಷ್ನಲ್ಲೂ ಇದೆ. ಇದು ಎಲ್ಲರ ಮನಲ್ಲೂ ಇರಲೇಬೇಕಾದ್ದು. ಇದು ಇಷ್ಟು ನಮಗೆ ಮೂಲಭೂತವಾದ ತಿಳುವಳಿಕೆ. ಇಷ್ಟೊತ್ತು ಸೇತುರಾಮ್ ಸರ್ ಹೇಳಿದ್ರಲ್ಲ, ನಾವು ಎಷ್ಟು ಇದ್ವಿ ಎಲ್ಲ ಸರಿ. ಈಗಲೂ ಒಂದಷ್ಟು ನಾವು ಪ್ರಯತ್ನ ಪಟ್ಟರು ನಮ್ಮ ಹತ್ರ ಆಕರಗಳಿವೆ. ಅಂಥ ಪುರುಷರು, ವಿಭೂತಿ ಪುರುಷರು ನಮ್ಮ ನಡುವೆ ಇದ್ದಾರೆ, ತಪ್ಪುಗಳನ್ನು ತಿದ್ದುಕೊಂಡು ನಾವು ಸರಿ ದಾರಿಲಿ ಹೋಗೋದಕ್ಕೆ. ಅದರಿಂದ ಬುದ್ಧಿಸಮ್ಗೆ ಯಾರನ್ನ ಓದಬೇಕು ಅಂದರೆ ಆನಂದ್ ಕುಮಾರ್ ಸ್ವಾಮಿ, ಮಿಸಸ್ ರೈಸ್ ಡೇವಿಡ್ಸಿಂದ ಆನಂದ್ ಕುಮಾರ್ ಸ್ವಾಮಿ ಬುದ್ಧಿಸಮ್ದು ಒಂದೇ ನಾನು ಉದಾಹರಣೆ ಕೊಡ್ತೀನಿ. ಅಲ್ಲಿಂದ ಸಿಂಹಳದ ಬಗ್ಗೆ ವಾಲ್ಪೋಲಾ ರಾಹುಲ ಅಂತ, ಹಿಸ್ಟ್ರಿ ಆಫ್ ಬುದ್ಧಿಸಮ್ ಇನ್ ಸಿಲೋನ್ ಅಂತ ಅವ್ರು ಬರೆದಿದ್ದಾರೆ. ರಿಚರ್ಡ್ ಗಾಂಬ್ರಿಚ್ಚು, ಹೀಗೆ ಇವ್ರದನ್ನೆಲ್ಲ ನಮ್ಮ ಹಿರಿಯಣ್ಣನವರು, ಇವ್ರದನ್ನೆಲ್ಲ ಓದ್ಕೊಂಡ ಮೇಲೆ ರಾಹುಲ್ ಸಾಂಕೃತ್ಯಾಯನರು ಬಹಳ ಮುಖ್ಯವಾಗಿ ಬೌದ್ಧ ಮತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಓದಲೇಬೇಕಾದವರು ರಾಹುಲ್ ಸಾಂಕೃತ್ಯಾಯನರು. ಅವರ ಬುದ್ಧಚರ್ಯ ಅಂತ ಅವನ ಬುದ್ಧನ ಜೀವನವನ್ನು ತೋರಿಸೋ ಒಂದು ಗ್ರಂಥ ಇದೆ. ಅದರಲ್ಲಿ ಭಾರತ್ ಮೇ ಬೌದ್ಧ ಧರ್ಮಕ ಉತ್ಥಾನ ಅವ್ರ ಪತನ್ ಅಂತ ಒಂದು ಒಳ್ಳೆ ಲೇಖನ ಬರೆದಿದ್ದಾರೆ. ಎಲ್ಲರೂ ಬೌದ್ಧ ನಾಶನದ ಭಾರವನ್ನು ಬೇರೆಯವ್ರ ಮೇಲೆಲ್ಲ ಹೊರಿಸ್ತಾರೆ, ಆದರೆ ಅವರೇ ಎಷ್ಟು ಹಾಳಾಗೋಗಿದ್ರು ಒಳಗಿನಿಂದ, ಅವರು ವಿಹಾರಗಳು ಯಾವ ಸ್ಥಿತಿಲಿದ್ವು ಅನ್ನೋಕ್ಕೆ ಬುದ್ಧನ ನಾನು ಉದಾನ ಅಂತ ಬರುತ್ತೆ, ಅಲ್ಲೇ ಕೆಲವು ಸುತ್ತಗಳಿದೆ. ಈಗ ಅದು ಒಂದು ಸ್ವಲ್ಪ ಸಮಯನೂ ಹೋಗಬಹುದು, ಅದು ನಾನು ಅದನ್ನ ಓದ್ತಾ ಕೂತ್ರೆ ತಡನೂ ಆಗಬಹುದು. ಆ ಉದಾನದಲ್ಲೇ ಒಂದಿಷ್ಟು ಸುತ್ತಗಳಿವೆ. ಅದರಲ್ಲಿ ಅವನು ಹೇಳ್ತಾನೆ, ಈ ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ವಿಹಾರ ಹೇಗೆ ಒಂಥರ ಕುಸಿತಾ ಇದೆ ಅಥವಾ ಮಾರಲ್ ಡಿಪ್ರೇವಿಟಿ ಅಂತ ಏನು ಹೇಳ್ತೀವಿ, ಅದು ಹೇಗೆ ಬಂದಿದೆ ಅಂತ ಬುದ್ಧನೂ ವಿವರಿಸ್ತಾನೆ. ರಾಹುಲ್ ಸಾಂಕೃತ್ಯಾಯನರು ಬಹಳ ಚೆನ್ನಾಗಿ ಹೇಳ್ತಾರೆ. ಒಂದೇ ಒಂದು ಉದಾಹರಣೆ, ಇದು 13ನೇ ಶತಮಾನದಲ್ಲಿ ಬಕ್ತಿಯಾರ್ ಖಿಲ್ಜಿ ಬಂದು ದಾಳಿ ಮಾಡ್ತಾನಲ್ಲ, ಅಷ್ಟೊತ್ತಿಗೆ ಬೌದ್ಧ ತನ್ನ ಮೂಲ ಥೇರವಾದವನ್ನು ಬಿಟ್ಟು ಅಲ್ಲಿಂದ ಮಹಾಯಾನಕ್ಕೆ ಬಂದು ಕೊನೆಗೆ ವಜ್ರಯಾನ ಮಂತ್ರ ತಂತ್ರವನ್ನೆಲ್ಲ ಬಹಳ ನೆಚ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಇದಿದೆ, ಗುಹ್ಯ ಸಮಾಜ ಅಂತ ಒಂದು ತಂತ್ರಕ್ಕೆ ಸಂಬಂಧಿಸಿದ ಪುಸ್ತಕನೇ ಇದೆ. ಇವರೇನು ಮಾಡಿದ್ದಾರೆ, ಪಾಲದೇಶದ ಪಾಲವಂಶದ ರಾಜ, ಆಗ ಬಿಹಾರಿನ ಓದಂತಪುರಿಯಲ್ಲಿ ಒಂದು ವಿಹಾರವನ್ನೇ ಕಟ್ಟಿಸಿದ್ನಂತೆ ರಾಜ್ಯ ರಕ್ಷಣಕ್ಕೆ ಅಂತ. ಅಂದರೆ ಬೌದ್ಧ ಭಿಕ್ಕುಗಳು ತಂತ್ರದಿಂದ ನಾವು ಎಲ್ಲರನ್ನೂ ರಕ್ಷಿಸ್ತೀವಿ, ರಾಜನೂ ನಿನ್ನನ್ನು ನಾವು ರಕ್ಷಿಸ್ತೀವಿ ಅಂತ ಅವ್ನಿಗೆ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರಂತೆ. ಬಕ್ತಿಯಾರ್ ಖಿಲ್ಜಿ 200 ಜನದ ಜೊತೆ ಬಂದ. ಮೊದಲು ಅವನು ಒಡೆದು ಹಾಕಿದ್ದ ಆ ವಿಹಾರನ.
ಆ ತಂತ್ರ ರಾಜ್ಯ ರಕ್ಷಣೆಗೆ ಅಂತ ಒಂದು ದೇವಿ, ತಾರಾ ಅಂತ ದೇವಿ ಬರುತ್ತೆ ಅವ್ರದ್ರಲ್ಲಿ. ಬೋಧಿಸತ್ವದ ಕಾನ್ಸೆಪ್ಟ್ ಆದಮೇಲಿಂದ ಶುರು ಆಗೋದು ಆ ದೇವಿಯರ ಕಲ್ಪನೆ. ಆ ತಾರಾ ಅನ್ನೋ ದೇವಿ ಇದೆ, ಅದು ಕಾಪಾಡುತ್ತೆ ಅಂತ ಇವರೇನು ತಂತ್ರದ ಆಶ್ವಾಸನೆ ಕೊಟ್ಟಿದ್ರು, 200 ಜನದ ನೆರವಿನಿಂದ ಆ ವಿಹಾರನೇ ಕೆಡವಿ ಆ ದೇವಿಯ ವಿಗ್ರಹನ ಧ್ವಂಸ ಮಾಡಿ ಚೂರು ಚೂರುಗಳು ಮಾಡಿಬಿಟ್ರಂತೆ. ಅವ್ರು ಎಂತಹ ಒಳ್ಳೆಯ ಪ್ರಶ್ನೆ ಎತ್ತುತ್ತಾರೆ ರಾಹುಲ್ ಸಾಂಕೃತ್ಯಾಯನರು ಅಂದರೆ, ಅವರು ತುರುಕರು ಅನ್ನೋ ಪದಾನೇ ಬಳಸ್ತಾರೆ. ತುರುಕರು ಬ್ರಾಹ್ಮಣರನ್ನು ಕೊಂದರು, ಬ್ರಾಹ್ಮಣ ದೇವಾಲಯಗಳನ್ನೆಲ್ಲ ಹಾಳು ಮಾಡಿದ್ರು, ಬೌದ್ಧ ವಿಹಾರಗಳನ್ನು ನಾಶ ಮಾಡಿದ್ರು. ಈ ದೇವಾಲಯಗಳ ಮರುಸೃಷ್ಟಿ ಆಯಿತು. ವಿಶ್ವನಾಥ ದೇವಾಲಯವನ್ನು 4 ಸಲ ಕಟ್ಟಿದ್ರು ಚಂದ ಎತ್ತಿ ಜನ. ವಿಹಾರಗಳನ್ನು ಯಾಕೆ ಮತ್ತೆ ನಿರ್ಮಿಸಲಿಲ್ಲ? ಜನರಿಗೆ ನಂಬಿಕೆ ಕಳೆದು ಹೋಗಿತ್ತು. ಅವರು ಮದ್ಯ ಮೈಥುನ ಎಲ್ಲನೂ ಶುರು ಆಗೋಗಿತ್ತು. 12ನೇ ಶತಮಾನದ ಹೊತ್ತಿಗೆ ಎಷ್ಟು ಪತನ ಆಗೋಗಿತ್ತು ಬೌದ್ಧ ಅಂದರೆ ಅದನ್ನು ರಾಹುಲ್ ಸಾಂಕೃತ್ಯಾಯನರ ಈ ಬುದ್ಧಚರ್ಯ ನಾನು ಹೇಳಿದೆ. ಆಮೇಲೆ ವಿನಯ ಪಿಟಕ, ಭಿಕ್ಕುಗಳಿಗೆ ನಿಯಮ, ಅದು ನನಗೆ ಸಾಂಚಿಯ ಪ್ರೊಫೆಸರ್ ಹಿಂದಿ ಕೊಟ್ಟಿದ್ದು ರಾಹುಲ್ ಸಾಂಕೃತ್ಯಾಯನರದ್ದೇ. ಯಾಕಂದರೆ ಅವರಿಗೆ ತ್ರಿಪಿಟಕಾಚಾರ್ಯ ಅಂತಲೇ ಬಿರುದಿದೆ. ಅವ್ರು ಕಮ್ಯುನಿಸ್ಟ್ರೇ ಇರಬಹುದು, ಆದರೆ ಇದನ್ನೆಲ್ಲ ತುಂಬ ಸತ್ಯನಿಷ್ಠವಾಗಿ ಬರೆದಿದ್ದಾರೆ. ಆಬ್ಜೆಕ್ಟಿವಿಟಿ ಅಂತೇನು ಹೇಳ್ತೀವಿ. ಆ ವಿನಯ ಪಿಟಕನ ಕವರ್ ಟು ಕವರ್ ಓದ್ಬಿಟ್ರೆ ಬುದ್ಧ ಎಷ್ಟೆಲ್ಲ ನಿಯಮಗಳನ್ನು ಮಾಡ್ದ ಈ ಭಿಕ್ಕುಗಳನ್ನು ಒಂದು ವಿಹಾರದಲ್ಲಿ ನಿಯಂತ್ರಣದಲ್ಲಿಡೋದಕ್ಕೆ. ಯಾಕಂದರೆ ವೃದ್ಧರು ಸೇರಿಸ್ಕೋತಿರ್ಲಿಲ್ಲ, ರೋಗಿಗಳನ್ನು ಸೇರಿಸ್ಕೋತಿರ್ಲಿಲ್ಲ, ಸುದೃಢ ಯುವಕರೇ ಬೇಕು, ಯೌವನದವರು. ಅಷ್ಟು ಜನ ಒಂದು ಕಡೆ ಹಾಕ್ಕೊಂಡು ಅವರಿಗೆ ಬರೀ ಹೊಟ್ಟೆ ಬಟ್ಟೆದಲ್ವಲ್ಲ ಪ್ರಶ್ನೆ, ಅವರು ರಾಗ ದ್ವೇಷಗಳು, ಅವರು ಬೇರೆ ಕಡೆಗೆ ಅವರು ಲೋಲುಪತೆಗಳು ಬರೆದಾಗ ಅವ್ರನ್ನ ನಿಯಂತ್ರಿಸಬೇಕಾಗಿತ್ತಲ್ಲ. ಆ ಥರ 100 ಜನದಲ್ಲಿ ಎಷ್ಟು ಜನಕ್ಕೆ ಅಧ್ಯಾತ್ಮ ಸಾಧನೆ ನಿಜವಾಗಿಯೂ ಗಂಭೀರವಾಗಿ ತಗೊಂಡಿರ್ತಾರೆ? ಇದೆಲ್ಲ ಪ್ರಶ್ನೆಗಳು ಬಂತು. ಇದು ಅಧ್ಯಯನದಿಂದ ಎಷ್ಟೇ ಮನದಟ್ಟಾದರೂ ಒಂದು ಸಲ ನೋಡದೇ ಇದ್ದರೆ ಸಮಾಧಾನ ಆಗ್ತಿರ್ಲಿಲ್ಲ. ಅದರಿಂದ ಥೈಲ್ಯಾಂಡ್ನಲ್ಲೂ ಥೇರವಾದ ಇದೆ, ಸಿಂಹಳದಲ್ಲೂ ಇದೆ. ಯಾವುದಕ್ಕೆ ಹೋದರೆ ಯುಕ್ತ ಅಂತ ಆಲೋಚನೆ ಮಾಡಿದಾಗ ಸಿಂಹಳ ಆ ಹೆಸರು ಬಂದಿದ್ದೆ ನಮ್ಮ ಒಡಿಶಾದಿಂದ. ಸಿಂಹಳದಲ್ಲಿ ಬೌದ್ಧ ದರ್ಶನ ಇರೋದಕ್ಕೂ ಆ ಸಿಂಹಳ ಅಸ್ತಿತ್ವಕ್ಕೆ ಬಂದಿದ್ದೆ ನಮ್ಮಿಂದ. ಅದನ್ನು ನಾನು ಅಧ್ಯಯನದಿಂದ ತಿಳ್ಕೊಂಡಿದ್ದೆ. ಮತ್ತು ಇವತ್ತಿಗೂ ಅದು ಬುದ್ಧಿಸ್ಟ್ ನೇಷನ್ನು. ಅದರಿಂದ ಅಲ್ಲಿ ಹೋಗಿ ಸುಮಾರು ವಿಹಾರಗಳನ್ನು ಅಲ್ಲಿ ನಾನು ಸಂದರ್ಶಿಸಿ ಅನೇಕರಿಗೆ ಬುದ್ಧ ಉಪನಿಷತ್ತಿನ ಋಷಿ ಅಂತ ಗೊತ್ತು. ಭಾರತದಲ್ಲಿ ಆ ಸತ್ಯವನ್ನು ತೀರಾ ಮುಚ್ಚಿಟ್ಟು ಅಥವಾ ಬಹಳ ತುಳಿದು ಅದು ಹೇಳಿದ್ರೆ ಅವಮಾನ ಅನ್ನೋ ಹಾಗಿದೆ. ಆದರೆ ಅದೃಷ್ಟವಶಾತ್ ಸಿಂಹಳದ ಭಿಕ್ಕುಗಳಿಗೆಲ್ಲ ಗೊತ್ತು ಅವನು ಉಪನಿಷತ್ತಿನ ಋಷಿ ಅಂತ. ಅಲ್ಲಿ ವಿಹಾರಗಳು ಹೇಗೆ ನಡೆಯುತ್ತವೆ ಅಂತ ಹೇಳಿದ್ರು. ಈ ಆಧಾರಗಳನ್ನೆಲ್ಲ ನಾನು ಅವ್ರ ಜೊತೆ ಚರ್ಚಿಸಿದೆ. ಹೀಗೆ ಬರೆದಿದ್ದಾರೆ, ಅದು ಆಗಲೂ ಇತ್ತು, ಸಮಸ್ಯೆ ಈಗಲೂ ಇದೆ. ನೀವು ಒಂದು ವಿಹಾರ ಕಟ್ಟಿದ್ರೆ ಆ ಸಮಸ್ಯೆ ಇದ್ದೇ ಇರುತ್ತೆ, ಅದು ಯಾವುದು ಉತ್ಪ್ರೇಕ್ಷೆ ಅಲ್ಲ ಅಂತ ಅವರು ಹೇಳಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ದಂತಪುರದ ಭಾಗ ಬಂದಿದ್ದು. ಅಂದರೆ ಒಂಥರ ನನಗೆ ಆ ಭಾವದ ಭಾರವೂ ಇತ್ತು. ಅಧ್ಯಯನದ ಭಾರ ಒಂದು, ವಿವರ ಇರುತ್ತೆ ಅಲ್ಲಿ. ಆ ಭಾವದ ತಾಕಲಾಟ ಅದನ್ನೆಲ್ಲ ನೋಡಿದಾಗ ಅದನ್ನ ಅರ್ಗಿಸ್ಕೊಂಡು ಮೊದಲು ನಾನು ಜೀರ್ಣ ಮಾಡ್ಕೋಬೇಕಲ್ಲ, ಆಮೇಲಿಂದ ಅದಲ್ಲೇ ಮನಸ್ಸೇ ಜರಡಿ ಆಡಿಬಿಡುತ್ತೆ. ಯಾವ ವಿವರ ಉಳಿಬೇಕು, ಯಾವುದು ಕಲೆಯಾಗಿ ಬರಬಹುದು, ಎಲ್ಲವೂ ಕಲೆಯಾಗಿ ಪರಿವರ್ತಿತವಾಗೋದಿಲ್ಲವಲ್ಲ. ಮತ್ತು ಇದರಲ್ಲಿ ನಾನು ಇಡೀ ಕಾದಂಬರಿಯಲ್ಲಿ ಇದರದ್ದು ಇತಿವೃತ್ತ ದೀರ್ಘವಾಗಿದೆ ಅನ್ನೋ ಕಾರಣಕ್ಕೆ ವಿವರಗಳನ್ನು ಹಿನ್ನೆಲೆಯಲ್ಲಿಟ್ಟು ಕಥೆಯನ್ನು ಮಾತ್ರ ಪೋಷಿಸಬೇಕು ಅನ್ನೋದು ಸುಪ್ತ ಪ್ರಜ್ಞೆಯಲ್ಲಿತ್ತು. ಆದರೆ ಕಾನ್ಷಿಯಸ್ ಆಗಿ ಏನೂ ಮಾಡೋಕ್ಕಾಗಲ್ಲ. ಇನ್ನು ಹೊರಡೋದಕ್ಕೂ ನೀವು ಅಂದ್ರಿ, ಹೊರಡೋ ದಿನಾಂಕ ಮಾತ್ರ ನಂಗೆ ಗೊತ್ತಿರ್ತಿತ್ತು, ಆನ್ವರ್ಡ್ ಟಿಕೆಟ್ ಮಾತ್ರ. ವಾಪಸ್ ಯಾವಾಗ ಬರ್ತೀನಿ ಅಂತ ನಾನು ಗೊತ್ತಿರಲಿಲ್ಲ. ಒಂದಾದ್ಮೇಲೆ ಒಂದು ರಾಜ್ಯ ಮುಗಿಸ್ಕೊಂಡು ಹೋದೆ. ಕೆಲವು ಕಡೆ ಅನುಕೂಲ ಆಯಿತು, ಕೆಲವು ಕಡೆ ಅಷ್ಟೊಂದು ಅನುಕೂಲ ಆಗ್ತಿರ್ಲಿಲ್ಲ. ಸೇಫ್ಟಿ ಅದ್ಯಾವುದು ಮನಸ್ಸಲ್ಲಿ ಹೆಚ್ಚಿಗೆ ಬರಲ್ಲ. ಇದನ್ನು ಹಿಡಿದ ಮೇಲೆ ಇದನ್ನು ಮುಗಿಸ್ಬೇಕು ಅನ್ನುವಾಗ ಅದೇ ಎಲ್ಲನೂ ದುಡಿಸ್ಕೊಂಡು ಹೋಗುತ್ತೆ ಅನಿಸುತ್ತೆ. ಸೊ ಒಬ್ಬಳೇ ಒಂದು ಬ್ಯಾಕ್ ಪ್ಯಾಕ್ ಹಾಕ್ಕೊಂಡೇ ಹೋಗೋದು, ಇದು ಫ್ಯಾಮಿಲಿ ಜೊತೆ ಹೋಗೋ ಥರ ಟೂರ್ಗಳಲ್ವಲ್ಲ. ಅದರಿಂದ ಹಾಗೆ ಆ ಪ್ರಕ್ರಿಯೆನಲ್ಲಿ ಎಲ್ಲ ಪೂರ್ತಿ ನೋಡ್ಕೊಂಡು ಬಂದೆ. ಮುಖ್ಯವಾಗಿ ಆ ಕೊನೆಯಲ್ಲಿ ನೀವು ಹೇಳಿದ್ರಲ್ಲ, ಫ್ಯಾಮಿಲಿ ಟೂರ್ ಥರ ಹೋದಾಗ ಬರೀ ಸೈಟ್ ಸೀಯಿಂಗ್ ಟ್ರಿಪ್ ಆಗ್ತದೆ ಅಂತಂದರೆ, ಎಲ್ಲ ಒಂದು ಕಡೆ ನಮಗೆ ಅದರ ವಿವರಗಳಿಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ. ಪ್ರಾಯಶಃ ನನ್ನ ಇತಿಹಾಸವನ್ನು ಹುಡುಕಬೇಕು ಅಂತ ಹೊರಟಾಗ ಇತಿಹಾಸಕ್ಕೆ ಸಂಬಂಧಪಟ್ಟದನ್ನು ಹುಡುಕ್ತೀವಿ ಅಂತ ಹೇಳಿ ಅಂತ ಎಲ್ಲರೂ ಇತಿಹಾಸ ಆಧಾರಿತ ಪುಸ್ತಕಗಳೇ ಬರೀತಾರೆ. ಆದರೆ ಈ ಪುಸ್ತಕ ಯಾಕೆ ಬೇರೆಯಾಗಿ ಅನ್ನಿಸ್ತು ಅಂತ, ನಮ್ಮಲ್ಲಿ ಒಂದಿದೆ, ನಾವು ಕೆಲವನ್ನು ನಂಬುತ್ತೀವಿ, ನಂತರ ನಾವು ನಂಬಿದ್ದಕ್ಕೆ ಆಧಾರ ಹುಡುಕ್ತೀವಿ. ಹಾಗಾಗಿ ಕೊನೆಗೂ ನಾನು ನಂಬಿದ್ದನ್ನೇ ಹೇಳಬೇಕು. ನಾನು ನಿಮಗೆ ಆಧಾರದ ಮೂಲಕ ಸತ್ಯಗಳು ಆಚೆಗೆ ಬರುತ್ತೆ ಹೊರತು ನಾನು ಅಂದುಕೊಂಡ ಸತ್ಯಕ್ಕೆ ಆಧಾರಗಳು ಹುಡುಕೋದು. ಅಫ್ಕೋರ್ಸ್ ಭಾಳ ಜನ ಡಾಕ್ಟರ್ಸ್ ಇದ್ದೀವಿ, ನೋಡಿದ ತಕ್ಷಣ ಡಯಾಗ್ನೈಸ್ ಮಾಡಿ ಅದಕ್ಕೆ ಬೇಕಾದ ರಿಪೋರ್ಟ್ ಬರೆಸೋದಿದೆಯಲ್ಲ, ಪ್ರಾಯಶಃ ಪೇಷಂಟ್ ಹೋಗಿಬಿಡ್ತಾರೆ ಅಂತ ಕಾಣುತ್ತೆ ಆ ಥರ ಮಾಡಿದರೆ. ಇಲ್ಲಿ ಅದಲ್ಲದ್ದಾಗಿದೆ ಅನ್ನೋದು ನನಗನ್ನಿಸಿದ್ದು, ನಿಮ್ಮ ಮಾತಿನಿಂದ ಅರ್ಥ ಆದದ್ದು ನನಗಷ್ಟು. ಮೀರಿದ ಇನ್ನೊಂದು ಮಾತು ನೀವು ಹೇಳಿದ್ರಿ, ಅಂದರೆ
ತಾರಿಣಿಯನ್ನೇ ಮೊದಲು, ಅಂದರೆ ರಾಜ ತಂತ್ರಗಳನ್ನು ನಂಬಿ ಕೂತ, ಹೊರಗಿನಿಂದ ಬಂದ ದಾಳಿಕೋರ ತಂತ್ರಕ್ಕೆ ಮೂಲವಾದ ಯಾವ ದೇವರು ಅಂತ ಕರೆದ್ರೆ. ಆದರೆ ಆಗ ನೋಡಿದ್ರೆ ನಮ್ಮಲ್ಲಿ ಪ್ರಜ್ಞೆಯಲ್ಲಿ ನಾವೆಲ್ಲ ಭಾಳ ಬುದ್ಧಿವಂತರಿದ್ದೀವಿ. ಗೃಹಪ್ರವೇಶಕ್ಕೆ ಹೆಚ್ಚು ಕಮ್ಮಿ 8-10 ಹೋಮ ಎಲ್ಲ ಮಾಡ್ತೀವಿ, ಇಲ್ಲ ಎಲ್ಲ ಶಕ್ತಿಗಳನ್ನು ಆಚೆಗೆ ಓಡಿಸ್ತೀವಿ ಅಂತ. ಆಮೇಲೆ ನಾವು ಸೇರ್ಕೋತೀವಿ ಒಳಕ್ಕೆ. ಅದಾದ ನಂತರ ಅಷ್ಟೇ ಅಲ್ಲ, ಬೀಗ ಹಾಕ್ಕೊಂಡು ಹೋಗ್ತೀವಿ ಮನೆಗೆ, ಎಲ್ಲ ಪೂಜೆ ಮಾಡಿ ದೇವರನ್ನ ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಬೀಗ ಹಾಕ್ಕೊಂಡು ಹೋಗ್ತೀವಿ ಅಲ್ವಾ. ಪ್ರಾಯಶಃ ನಮಗೆ ಪ್ರಜ್ಞೆಯಲ್ಲಿ ಆ ತಂತ್ರಗಳನ್ನು ನಂಬಿ ಬದುಕಿದವರು ನಾವಲ್ಲ. ತಂತ್ರಗಳನ್ನು ಎಷ್ಟೋ ಸಾರಿ ನನಗನ್ಸಿರೋದೇನು ಅಂದರೆ, ನಾವು ಅದನ್ನು ಒಂದು ಗ್ರೂಪ್ ಆ್ಯಕ್ಟಿವಿಟಿಗೆ ಎಲ್ಲರೂ ಮನೆಯವರೆಲ್ಲ ಒಂದು ಕಡೆ ಸೇರಲ್ಲ ಅಂದಾಗ ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ. ಖಂಡಿತವಾಗಿ ಹೇಳ್ತೀನಿ ಕೇಳಿ, ನಿಮ್ಮಲ್ಲಿ ಯಾರೂ ಸತ್ಯನಾರಾಯಣ ಪೂಜೆ ಮಾಡಿ ಮಗ ಪಾಸ್ ಆಗ್ತಾನೆ ಅಂತ ಯಾರೂ ನಂಬಿರಲ್ಲ. ಎಷ್ಟೋ ಕಡೆ ನಾವು ದೇವ್ರಿಗೆ ಕೈ ಮುಗ್ದಿದ್ದು, ಅಕಸ್ಮಾತ್ ಇದ್ದರೆ ನನಗೆ ತೊಂದರೆ ಆಗದೆ ಇರಲಿ ಅಂತ ಕೈ ಮುಗ್ದದ್ದೇ ಹೊರತು ನನಗೆ ಒಳ್ಳೇದಾಗಲಿ ಅಂತ ಕೈ ಮುಗ್ದದ್ದು ಎಷ್ಟು ಜನ ಇದೆ ಅಂತ ನಾನು ಹೇಳ್ತಾ ಇರೋದು ಅಲ್ವಾ. ಹಾಗಿದ್ದಾಗ ಪ್ರಜ್ಞೆಯಲ್ಲಿ ನಾವು ಬೇರೆಯೇ. ಈ ತರಹದ ಮತಗಳು ಆಗೊಮ್ಮೆ ಈಗೊಮ್ಮೆ ಬಂದಿವೆ ಹೋಗಿವೆ ಅಷ್ಟೇ. ಕೆಲವು ಸಾರಿ ಹೊರಗಿನವರು ಬಂದು ಪ್ರೂವ್ ಮಾಡಿದ್ದಾರೆ, ಕೆಲವು ಸಾರಿ ನಾವೇ ಬಿಟ್ಟದ್ದು ಇದೆ. ಆದರೆ ಈ ಪುಸ್ತಕ ಓದ್ತಾ ಇದ್ದಾಗ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು ಒಂದು, ಸಿವಿಲೈಸೇಷನ್ ಬಗ್ಗೆ ನನಗೆ ಓದಿದಾಗ ಚಿಕ್ಕ ವಯಸ್ಸಲ್ಲಿ ಓದ್ತಾ ಇದ್ದಿದ್ದು ಅಂತಂದರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದುಕೊಳ್ಳೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿದ್ದು ಓದ್ತಾ ಇದ್ದಿತ್ತು. ನನ್ನ ತಲೆಯಲ್ಲಿ ಗಾಢವಾಗಿ ಒಂದು ಕೂತಿತ್ತು, ನಾಗರಿಕತೆ ಅಂದರೆ ಏನು ತಿಂತೀವಿ, ಏನು ಊಟ ಮಾಡ್ತೀವಿ ಅದೆಲ್ಲ ಮುಖ್ಯ, ಹೊಲಸನ್ನು ಹೇಗೆ ನಿಭಾಯಿಸ್ತೀವಿ ಅದು ಮುಖ್ಯ. ಪ್ರಾಯಶಃ ಮನುಷ್ಯನ ವ್ಯವಸ್ಥೆಯೂ ಅಷ್ಟೇ, ಸಮಾಜದ ವ್ಯವಸ್ಥೆಯೂ ಅಷ್ಟೇ, ಹೊಲಸನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋದ್ರ ಮೇಲೆ ಪ್ರಾಯಶಃ ಸಮಾಜದ ಆರೋಗ್ಯ ನಿಲ್ಲುತ್ತೆ ಅನ್ನೋದು ನಾನು ಆ ಕಾಲದಿಂದ ನಂಬಿದ್ದು. ಅಲ್ಲದೇನೋ ಇರ್ಬೋದು, ಅದು ಬೇರೆ, ಅದು ನಮ್ಮ ನಂಬಿಕೆ ಆಯಾ ಫಾರ್ಮ್ ಆಗುತ್ತೆ. ಇಲ್ಲಿ ಬುದ್ಧ ವಿಹಾರದಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದ ಸನ್ನಿವೇಶ ಇದೆ. ಅಲ್ಲಿ ಬುದ್ಧ ವಿಹಾರದಲ್ಲಿ ಅಷ್ಟೊಂದು ಜನ ಸೇರಿದ ಮೇಲೆ ಊಟ ತಿಂಡಿಗೆ ಏನೋ ಒಂದು ವ್ಯವಸ್ಥೆ ಆಗುತ್ತೆ, ಕಾಯ್ತಾರೆ ಜನ ಕ್ಯೂನಲ್ಲಿ ನಿಂತು. ಶೌಚ ಪ್ರಾಯಶಃ ಅದರಲ್ಲಿರುವ ಅದರ ತುರ್ತಿನ ಪರಿಸ್ಥಿತಿಯೇ ಬೇರೆ. ಹಾಗಿದ್ದಾಗ ಇದರಲ್ಲಿ ಸಹನಾ ಮೇಡಮ್ ಅದರ ಬಗ್ಗೆ ಬರೀತಾರೆ, ಶೌಚಾಲಯಗಳಿದ್ದವು ಮತ್ತು ಶೌಚಕ್ಕೆ ವ್ಯವಸ್ಥೆ ಇತ್ತು, ಯಾರು ಮೊದಲು ಯಾರು ನಂತರ ಅನ್ನೋ ಪ್ರಶ್ನೆ. ಅದಕ್ಕೊಂದು ಆ ಭಾಗ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂದದ್ದು 2 ವಿಷಯಕ್ಕೆ. ಶೌಚಕ್ಕೆ ಒಂದು ವ್ಯವಸ್ಥೆ ಬೇಕು ಅಂದರೆ, ಯಾವುದೋ ಒಂದು ವಿಹಾರ ಕಟ್ಟಬೇಕಾದ್ರೆ ಶೌಚದ ವ್ಯವಸ್ಥೆ ಮುಖ್ಯ ಅಂತ ಗೊತ್ತಾಗೋದು ಒಂದು ತಲೆಯಲ್ಲಿ. 2ನೇದು, ಆ ಕಾಲದಲ್ಲಿ ಶೌಚಾಲಯಗಳಿದ್ದು ಅಂತ. ಯಾಕಂದರೆ ನಾವು ಇತ್ತೀಚೆಗೆ ಕೂಕೋತಾ ಇದ್ದೀವಿ, ಏನು ಬಯಲು ಶೌಚ ಮುಕ್ತ, ಬಯಲು ಶೌಚ ಮುಕ್ತ ಅಂತ ಬೋರ್ಡ್ ಬರೆಸ್ತಾ ಇದ್ದೀವಿ ನಾವು. ಅಂದರೆ ಇಲ್ಲಿ ಬಯಲು ಶೌಚದ ಕಾನ್ಸೆಪ್ಟ್ ಇರಲಿಲ್ಲ. ನದಿ ಪಕ್ಕದಲ್ಲೇ ನಮ್ಮ ಎಲ್ಲ ಸಿವಿಲೈಸೇಷನ್ ಇದ್ದದ್ದು, ನೀರು ದಂಡಿಯಾಗಿತ್ತು ಒಂದು. ನನಗೆ ಈ ವಿಷಯ ನಿಮಗೆ ಎಲ್ಲಿ ಸಿಕ್ತು ಅಂತ ಅಂದರೆ ಯಾರೂ ಅದಕ್ಕೆ ಶಾಸನ ಬರೆಸಿರೋಲ್ಲ. ಶೌಚಾಲಯಗಳನ್ನು ಕಟ್ಟಿಸಿದೆ ಅಂತ ಯಾರು ಬರೆಸಿರ್ತಾರೆ? ಯಾರು ಬರೆಯೋದು ಇಲ್ಲ, ಯಾರು ಓದೋದು ಇಲ್ಲ. ಅದನ್ನು ನಾವುಗಳು ಬರೆದು ಓದ್ಕೋಬಹುದು ಅಷ್ಟೇ ಅಂತ. ಇದು ಎಲ್ಲಿ ಸಿಕ್ಕಿದ್ದು ನಿಮಗೆ ಅಂತ? ನಾನಾಗಲೇ ಹೇಳಿದ್ನಲ್ಲ, ವಿನಯ ಪಿಟಕ, ಬುದ್ಧ ಎಲ್ಲ ನಿಯಮನೂ ಮಾಡಿದ್ದಾನೆ. ಅವನು ಶೌಚಾಲಯಕ್ಕೆ ಮೊದಲು ಏನು ಮಾಡಿರ್ತಾನೆ ಅಂದರೆ, ಹಿರಿಯರೆಲ್ಲರೂ ಮೊದಲು ಹೋಗ್ಬಿಡ್ಬೇಕು ಅಂತ ಮಾಡಿರ್ತಾನೆ. ವಿನಯ ಪಿಟಕ, ವಿನಯ ಅಂದರೆ ನಿಯಮ ಅಂತ, ವಿನಯ ಪಿಟಕ ನಿಯಮಗಳಿರೋ ಬುಟ್ಟಿ. ಹಿರಿಯರಿಗೆ ಅಂತ ಮಾಡಿರ್ತಾನೆ. ಪಾಪ ಹಿರಿಯರು ಹೋಗಿ ಬರೋ ಅಷ್ಟರಲ್ಲಿ ಆ ಥರ ಆಗಿರೋರು ತಲೆ ತಿರುಗಿ ಬಿದ್ದು ಹೋಗ್ತಾರೆ ತಡ್ಕೊಂಡು. ಅದನ್ನ ನೋಡಿ ಏನು ನಿಯಮ ಬದಲಾಯಿಸ್ತಾನೆ ಅಂದರೆ, ಯಾರು ಯಾವ ಕ್ರಮದಲ್ಲಿ ಬರ್ತಾರೋ ಅದೇ ಕ್ರಮದಲ್ಲಿ ಹೋಗಬೇಕು. ಹೋಗಿ ಕೆಮ್ಮೋದು ಹೊರಗೆ ನಿಂತ್ಕೊಂಡು, ನಾನು ಕಾಯ್ತಾ ಇದ್ದೀನಿ ಅಂತ ಸೂಚಿಸೋಕೆ, ಒಳಗಿರೋರು ಮತ್ತೆ ಕೆಮ್ಮಿ, ಇಷ್ಟು ಡಿಸೆನ್ಸಿ ಅಥವಾ ಈ ಡಿಸಿಪ್ಲಿನು ಇದನ್ನೂ ಮಾಡ್ದ ಬುದ್ಧ. ಎಲ್ಲ ನಿಯಮಗಳು ಮಾಡೋದಕ್ಕೆ ಹಿಂದೆ ಕಾರಣ ಇರೋದು, ಯಾವ್ಯಾವಾಗ ಒಂದು ತಪ್ಪಾಗ್ತಿತ್ತೋ ಅದನ್ನಾಗಬಾರ್ದು, ಪುನರಾವರ್ತನೆ ಆಗಬಾರ್ದು ಅಂತ ನಿಯಮಗಳು ಮಾಡಿದ್ದು. ಅವನಿಗಿಷ್ಟು ಕೆಲಸ ಇತ್ತು ವಿಹಾರದ ನಿರ್ವಹಣೆ. ಇದರಲ್ಲಿ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದಂತೆ, ಯಾವುದೋ ಒಂದು ವಿಹಾರ ಕಟ್ಟಬೇಕು ಅನ್ನೋದಾದರೆ ಎಷ್ಟರ ಮಟ್ಟಿನ ವಿವರಗಳ ಬಗ್ಗೆ ನೀವು ಗಮನ ಕೊಡಬೇಕು ಅನ್ನೋದಿದೆಯಲ್ಲ, ಪ್ರಾಯಶಃ ದಟ್ ವಾಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್. ಮತ್ತು 2ನೇದು, ಇದನ್ನು ಇಷ್ಟು ವ್ಯವಸ್ಥಿತವಾಗಿ ನಡೆಸಬಲ್ಲಂತಹ ನಾಗರಿಕತೆ ನಮ್ಮಲ್ಲಿತ್ತು, ನಾವು ಯಾವತ್ತೂ ಅನಾಗರಿಕರಾಗಿರಲಿಲ್ಲ ಅನ್ನೋ ಭಾವ ಇದೆಯಲ್ಲ, ಅದು ಮತ್ತೆ ನನಗಿಲ್ಲಿ ಸ್ಪಷ್ಟ ಆಗುತ್ತೆ. ಯಾಕಂದರೆ ಶೌಚಕ್ಕೆ ಇಷ್ಟು ವ್ಯವಸ್ಥೆ ಆದಮೇಲೆ ಖಂಡಿತ ಸ್ನಾನದ ವ್ಯವಸ್ಥೆ ಇದ್ದೇ ಇರೋದು. ಶೌಚ ಸ್ನಾನವನ್ನೇ ಇಷ್ಟು ವಿವರವಾಗಿ ಮಾಡಿದವರು ಖಂಡಿತ ಸ್ವಚ್ಛವಾದ ಊಟವನ್ನೇ ಮಾಡ್ತಾಯಿದ್ರು, ಆರೋಗ್ಯವಾದ ಊಟವನ್ನೇ ಮಾಡ್ತಿದ್ರು ಅಲ್ವಾ. ಇದು ಒಂದರಿಂದ ಇನ್ನೊಂದು ನೀವು ಅನಾಲಜಿ, ಅದರಿಂದ ಒಂದರಿಂದ ಇನ್ನೊಂದು ಬರುವಂಥದ್ದಲ್ವ ನಾನು ಹೇಳ್ತಾ ಇರೋದು. ಪ್ರಾಯಶಃ ಇದಿಷ್ಟು ಭಾವ ಇತ್ತಲ್ಲ, ಇದು ನನಗೆ ಬಹಳ
ಇಂಟ್ರೆಸ್ಟಿಂಗ್ ಅಂತ ಕಾದದ್ದು ಎಲ್ಲೋ ಅಲ್ಲಿ ಮಾತಾಡ್ಬೇಕಾದ್ರೆ ಮಾರ್ತೆ ಅದನ್ನು. ಅದರಲ್ಲಿ ಇನ್ನೊಂದು ಎಲ್ಲದಕ್ಕೂ ತಲೆ ಕೂದಲು ಅಷ್ಟೇ, ಕೇಶಮುಂಡನಕ್ಕೆ 2 ತಿಂಗಳಿಗೆ ಒಂದ್ಸಲ ಅಥವಾ 2 ಅಂಗುಲ ಬೆಳೆದ್ರೆ ಯಾವುದು ಮೊದಲು ಅದು. ಆಮೇಲೆ ಸ್ನಾನಕ್ಕೂ ಜಂತಾಘರ ಅನ್ನೋರದನ್ನ, ನಮಗಿಂತ ಅವ್ರು ಚೆನ್ನಾಗೇ ಸ್ನಾನ ಮಾಡ್ತಿದ್ರು. ಮಣ್ಣನ್ನು ಉಜ್ಜಿಕೊಂಡು, ಗುಂಜಿಟ್ಟಿರೋರು ಮಣ್ಣನ್ನು ಉಜ್ಜಿಕೊಂಡು ಮೈಗೆಲ್ಲ ಹಬೆ, ಸ್ಟೀಮ್ ಬಾತ್ ಈಗ ಅದು ಅಪರೂಪ ಆಗಿಬಿಟ್ಟಿದೆ ಸಾನ, ಬೇರೆ ಬೇರೆ ವಿದೇಶಗಳಲ್ಲೆಲ್ಲ ಹಾಗೆ. ಆ ಸ್ಟೀಮ್ ಬಾತ್ಗೆ ಅವರು ಸರದಿನಲ್ಲಿ ಕೂತ್ಕೊಳ್ಳೋರು, ಮಣ್ಣನ್ನು ಮೈಗೆಲ್ಲ ಚೆನ್ನಾಗಿ ಉಜ್ಜಿಕೊಂಡು ಆ ಹಬೆನ ತೊಗೊಂಡು ಆಮೇಲೆ ಸ್ನಾನ ಮಾಡಿ ಬರೋಕ್ಕೆ ಮುಂಚೆ ಅಲ್ಲೆಲ್ಲ ಶುಚಿ ಮಾಡಬೇಕು ಆ ಸ್ಥಳವನ್ನು. ಕಿರಿಯರು ಇದನ್ನೆಲ್ಲ ಸರಿಯಾಗಿ ನಿರ್ವಹಿಸಬೇಕು, ಹಿರಿಯರು ಜಾರು ಬೀಳಬಾರ್ದಲ್ಲ, ಅಷ್ಟು ವ್ಯವಸ್ಥಿತವಾಗಿರೋದು. ಒಂದು ಆ ವ್ಯವಸ್ಥೆಯ ಭಾಗ ಇದೆಯಲ್ಲ, ಯಾವುದೋ ಒಂದು ವಿಹಾರವನ್ನು ನಡೆಸಬೇಕಾದ್ರೆ ಮಾಡಿದಂಥ ವ್ಯವಸ್ಥೆ ಅದಾದರೆ ಪ್ರಾಯಶಃ ಸಮಾಜದಲ್ಲಿ ಇದ್ದಂಥ ವ್ಯವಸ್ಥೆಯೇ ಅಲ್ಲಿ ಮಾಡಲಿಕ್ಕೆ ಸಾಧ್ಯ. ವಿಹಾರಕ್ಕೆ ಅಂತ ಸಪರೇಟ್ ಆದ ವ್ಯವಸ್ಥೆ ಇರೋ ಸಾಧ್ಯತೆಗಳು ಕಮ್ಮಿ. ಎಲ್ಲಿಯೋ ಸಮಾಜದಲ್ಲಿ ಸ್ವಾಭಾವಿಕವಾದಿದ್ದಂಥದ್ದು ಯಾವುದು ಸ್ವಾಭಾವಿಕವಾಗಿತ್ತು, ಒಂದು ಗುಂಪಿಗೆ ಬಂದಾಗ ಅದನ್ನು ಇನ್ನೊಂದಷ್ಟು ನಿಯಮಾವಳಿ ಪ್ರಕಾರ ಮಾಡೋದಾಗತ್ತೆ ಅಂತ. ಪ್ರಾಯಶಃ ಇದೊಂದು ನನಗನ್ಸಿದ್ದು. ಎರಡನೇದು, ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಐತಿಹ್ಯ ಬಂದಿದೆ. ನಮ್ಮಲ್ಲಿ ಮೂರ್ತಿ ಪೂಜೆ ಯಾವಾಗ ಬಂತು ಅನ್ನೋದ್ರ ಬಗ್ಗೆ ನಮಗೆಲ್ಲ ಬಹಳ ಎಲ್ಲೋ ಒಂದು ಕಡೆ ನನಗೂ ಅಂಥ ಕ್ಲಾರಿಟಿ ಇದ್ದದ್ದಿಲ್ಲ. ಮೂರ್ತಿ ಪೂಜೆ ಬರದೆ ದೇವಸ್ಥಾನದ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ತಲೆಯಲ್ಲಿ ಕೂತದ್ದು. ಯಾಕಂದರೆ ನಮಗಿಲ್ಲಿ ನಾವು ಪ್ರವಾಸಕ್ಕೆ ಹೋದಾಗಲೆಲ್ಲ ನೋಡೋದು 1200 ವರ್ಷ ದೇವಸ್ಥಾನಗಳ ಹೊರತು ಅದಕ್ಕೆ ಮೊದಲಿಂದ ಭಾಳ ಕಮ್ಮಿ ಅನ್ನೋ ಪ್ರಶ್ನೆ ಅಂತ. ಇಲ್ಲಿ ಒಂದು ಬುದ್ಧನ ಬಗ್ಗೆ, ಬುದ್ಧನ ಬದುಕಿನ ಬಗ್ಗೆ ಒಂದು ನಾಟಕದ ಸನ್ನಿವೇಶ ಬರುತ್ತೆ. ನಾಟಕ ನಡೀತಾ ಇರಬೇಕಾದ್ರೆ ಅಲ್ಲಿ ಬುದ್ಧ ಮೂರ್ತಿಯಾಗಿ, ಅಂದರೆ ಬುದ್ಧನ ಯಾವ ಪಾತ್ರವೂ ಬರೋದಿಲ್ಲ ಬುದ್ಧನಾಗಿ. ಆಗ ನಾಟಕ ನೋಡಿದವನೊಬ್ಬ ವಿಹಾರದಲ್ಲಿ ಅದರ ಹೆಡ್ ಯಾರಿದ್ದಾರೆ ಅವ್ರಿಗೆ ಹೇಳಿ ಹೋಗ್ತಾನೆ, ಪಾತ್ರವಾಗಿ ಬಂದರೆ ಇನ್ನೂ ಚೆಂದ ಕಾಣುತ್ತೆ ಅಂತ. ಅಂದರೆ ಪಾತ್ರವಾಗಿ ಬಂದರೆ ಇನ್ನೂ ಮನಸ್ಸನ್ನು ಮುಟ್ಟುತ್ತೆ, ಇನ್ನೂ ಈ ಭಾವಗಳು ಹೋಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಆ ಕಾಲಕ್ಕಾಗಲೇ ಮೂರ್ತಿ ಪೂಜೆ ಆಗಿತ್ತಾ? ಪ್ರಾಯಶಃ ಬಂದಿತ್ತು ಅಂತ ಕಾಣುತ್ತೆ. ಅದನ್ನು ನಾನು ಕೇಳಬೇಕಿತ್ತು ನಿಮ್ಮನ್ನು. ಅರ್ಥಶಾಸ್ತ್ರ ಬಹಳ ಸ್ಪಷ್ಟವಾಗಿ ನಮ್ಮ ದೇವರುಗಳನ್ನು ಹೇಳುತ್ತೆ. ದೇವಸ್ಥಾನಗಳಿದ್ವು, ಶಿವ, ಲಕ್ಷ್ಮಿ, ಬ್ರಹ್ಮ, ವೈಶ್ರವಣ ಅಂದರೆ ಕುಬೇರ, ಈ ದೇವರುಗಳಿದ್ವು. ತೀರ್ಥಂಕರರದ್ದು ಪ್ರತಿಮೆ ಇತ್ತು. ಆದರೆ ಬೌದ್ಧರಿಗೆ ಒಂದು ದೊಡ್ಡ ತಾತ್ವಿಕವಾದ ಪ್ರಶ್ನೆ ಏನಿತ್ತು ಅಂದರೆ, ಬುದ್ಧ ತನ್ನ ಮರಣದ ನಂತರ ಏನಾಗ್ತೀನಿ ಅಂತ ಹೇಳಿರಲಿಲ್ಲ. ಬುದ್ಧ ತನ್ನ ಫಿಲಾಸಫಿಯನ್ನು ಪೂರ್ತಿ ಅವರಿಗೆ ಸ್ಪಷ್ಟಗೊಳಿಸಲಿಲ್ಲ. ಅವನನ್ನು ಕೇಳ್ತಾರೆ, ತಥಾಗತ ಮರಣದ ನಂತರ ಬರ್ತಾನೋ ಇರಲ್ವೋ, ಎಲ್ಲರಿಗೂ ನಿರ್ವಾಣ ಹೇಳ್ತಾ ಇದೆಯಲ್ಲ, ನೀನು ಯಾವ್ದಾದ್ರು ರೂಪದಲ್ಲಿ ನಮಗೆ ಸಿಗ್ತೀಯಾ ಇಲ್ವಾ ಅಂತ. ನಿಮ್ಗೆ ಅದರಿಂದ ಏನೂ ಆಗಬೇಕಾಗಿಲ್ಲ ಅಂತಾನೆ. ಜೀವ, ಜಗತ್ತು, ಈಶ್ವರ ಎಲ್ಲದ್ರ ಬಗ್ಗೆನೂ ಪೊಟ್ಟಪಾದ ಸುತ್ತ ಅಂತ ಬರುತ್ತೆ ದೀಘನಿಕಾಯದಲ್ಲಿ. ಆಗ ಅವನು ಅದರಿಂದ ನಿರ್ವಾಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಈ ಪ್ರಶ್ನೆಗೆ ಉತ್ತರಿಸೋ ಔಚಿತ್ಯವೇ ಇಲ್ಲ ಅಂತಾನೆ. ಅವನ ಪ್ರತಿಮೆ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲ. ಇದನ್ನು ರಿಚರ್ಡ್ ಗಾಂಬ್ರಿಚ್ ಅವರ ಥೇರವಾದ ಬುದ್ಧಿಸಮ್ನಲ್ಲಿ ತರೋದು. ನನಗೆ ಮೂಲ ಅನಾಲಜಿ ಅವ್ರದ್ದು ಅನಾಲಿಸಿಸು ಬಹಳ ಇಷ್ಟವಾಯಿತು. ಅದರಿಂದ ಇವ್ರಿಗೆ ಏನು ಮಾಡಬೇಕು ಅನ್ನೋಣ ಅಂತ ಗೊತ್ತಾಗಲ್ಲ. ಬುದ್ಧನದು ಒಂದು ಪ್ರತಿಮೆ ಇಲ್ಲ. ನೀವು ಮಹಾರಾಷ್ಟ್ರದಲ್ಲೆಲ್ಲನೂ ಅಜಂತಾಗಿ ಹೋದರೂ ಸಾಕು, 3 BC ಅಲ್ಲಿ ಶಿಲ್ಪಗಳಿವೆ, ಬರೀ ಸ್ತೂಪಗಳನ್ನು ನೋಡ್ತೀರಿ. ಆಮೇಲೆ ನೀವು ಅದನ್ನ 7-8ನೇ ಶತಮಾನಕ್ಕೆ ಬರೋ ಹೊತ್ತಿಗೆ ಸ್ತೂಪದ ಮಧ್ಯ ಬುದ್ಧನ ಪ್ರತಿಮೆ, ಅದೇ ಸೀರೀಸಲ್ಲಿ ಆ ಗುಹೆಗಳಿವೆ. ಅವ್ರೇನು ಮಾಡಿದ್ರು, ಬುದ್ಧನನ್ನು ತೋರಿಸೋದಕ್ಕೆ, ಅವನು ತಪಸ್ ಮಾಡ್ದ ಅಥವಾ ಅವನಿಗೆ ಬೋಧಿ ಜ್ಞಾನ ಬಂತಲ್ಲ, ಅದನ್ನು ತೋರಿಸೋದಕ್ಕೆ ಅಶ್ವತ್ಥ ವೃಕ್ಷ, ಅವನ ನಿರ್ವಾಣ ತೋರಿಸೋದಕ್ಕೆ ಸ್ತೂಪ, ಈ ಚಿಹ್ನೆಗಳನ್ನು ಬಳಸ್ತಾ ಇದ್ರು. ಚಿಹ್ನೆಗಳನ್ನು ಬಳಸಿದರೆ ನಮ್ಮ ಜನಕ್ಕೆ ಅದು ಅಪೀಲ್ ಆಗೋದು ಕಷ್ಟ. ಇದರೆಲ್ಲ ಈಗಾಗಲೇ ದೇವದೇವತೆಯರಿದ್ದರು, ಅವರಲ್ಲೂ ಜೈನರಲ್ಲೂ ಇದ್ದರು. ಬೌದ್ಧರಲ್ಲಿ ಪ್ರತಿಮೆಯ ಅಗತ್ಯ ಬಹಳ ಇತ್ತು. ಅದನ್ನು ನಾನು ಇದು ಕ್ರಿಸ್ತಪೂರ್ವ 3ನೇ ಶತಮಾನ ಆದ್ದರಿಂದ ಆ ಅಗತ್ಯವನ್ನು ತೋರಿಸಿದ್ದೀನಿ. ನಂತರ 1ನೇ ಶತಮಾನ, ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಗಾಂಧಾರದಲ್ಲಿ ಅವನ ಪ್ರತಿಮೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅಂದರೆ ಅವ್ರಿಗೆ ಬುದ್ಧನ ಮೂಲತತ್ವ ಇಟ್ಕೊಂಡು ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು. ಬೋಧಿಸತ್ವದ ಕಲ್ಪನೆ ತಂದರು. ಅಂದರೆ ತನಗೋಸ್ಕರ ಅವನು ಮಾಡಿಕೊಂಡ ಸ್ವಾರ್ಥಿ ಅವನು ಅಂತ ಹೇಳಿ ಉಳಿದವ್ರನ್ನೂ ಎಲ್ಲರಿಗೂ ಬೋಧಿಜ್ಞಾನ ಕೊಡೋದಕ್ಕೆ ಅಂತ ಅದು ಸ್ವಲ್ಪ ವಿಸ್ತಾರ ಆಗುತ್ತೆ. ಎನಿವೆ, ಬೋಧಿಸತ್ವದ ಕಾನ್ಸೆಪ್ಟ್ನಿಂದ ಅವರಲ್ಲೂ ಪ್ರತಿಮೆ ಪೂಜೆ ಶುರುವಾಯಿತು. ಅವಲೋಕಿತೇಶ್ವರ, ತಾರ, ಮಂಜುಶ್ರೀ ಅಂತ ದೇವದೇವಿಯರ ಕಲ್ಪನೆ. ಇನ್ನೊಂದು ನನ್ನ ಕುತೂಹಲ ಇದರಲ್ಲಿ, ಅರ್ಥಶಾಸ್ತ್ರದ ಕೆಲವು ಭಾಗಗಳನ್ನು ನೀವು ತಗೊಂಡು ಅಶೋಕನ ಪಾತ್ರ ಹೇಳ್ತಾ ಇರಬೇಕಾದ್ರೆ, ರಾಜನಿಗಿರುವಂಥ ಅಂಕೆ, ರಾಜನ ಆಡಳಿತದ ಮಿತಿ ಅಥವಾ ರಾಜನ ಅಧಿಕಾರದ ಮಿತಿ ಎಲ್ಲವೂ ಬರುತ್ತೆ. ಪ್ರಜೆಗಳ ಹಕ್ಕು ಜವಾಬ್ದಾರಿಗಳ ಬಗ್ಗೆ ಅರ್ಥಶಾಸ್ತ್ರದಲ್ಲಿ ಸಿಗತ್ತೆ ನನಗೆ. ಅರ್ಥಶಾಸ್ತ್ರದಲ್ಲಿ ವ್ಯಕ್ತಿ, ಕುಟುಂಬ, ಸಮಾಜ ಎಲ್ಲವೂ ಇದೆ. ಒಬ್ಬ ಸ್ತ್ರೀಗೆ ವರ್ಕ್ ಫ್ರಮ್ ಹೋಮ್ ಇತ್ತು ಆಗ ಅಂತ ಅರ್ಥ ಆಗುತ್ತೆ ಅರ್ಥಶಾಸ್ತ್ರ ಓದಿದರೆ. ಮತ್ತು ಹೆಣ್ಣು ಎಷ್ಟು ಶಕ್ತಳಾಗಿದ್ಲು ಆಗ ಅನ್ನೋದಾಗಲಿ, ಅಥವಾ ಒಬ್ಬ ಯುವರಾಜ ಅಯೋಗ್ಯನಾಗಿದ್ದಾಗ ಅವನನ್ನು ಏನು ಮಾಡಬೇಕು ಅನ್ನೋದಾಗಲಿ, ಶಕ್ತ ರಾಜ ತನ್ನ ರಾಜ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದಾಗಲಿ ಅರ್ಥಶಾಸ್ತ್ರದಲ್ಲಿ ಎಲ್ಲ ವಿವರಗಳು ಇವೆ. 15 ಅಧಿಕರಣಗಳಲ್ಲಿ ಎಲ್ಲ ವಿವರಗಳು. ಪ್ರಾಯಶಃ ನಾವು ನಂತರ ಕಾನೂನುಗಳನ್ನು ಬರೆದಾಗ
ಬೇರೆ ಪಾಶ್ಚಿಮಾತ್ಯ ದೇಶದ ಇರುವಂತಹ ಕಾನೂನುಗಳಿಂದ ತಗೊಳ್ಳೋ ಬದಲು ಅರ್ಥಶಾಸ್ತ್ರದ ಮೂಲಕ ಸ್ವಲ್ಪ ತೊಗೊಂಡಿದ್ರೆ ಬೇರೆಯಾದ ಕಾನೂನುಗಳು ಬರಬಹುದಿತ್ತು. ಈಗ ಬರಬಹುದು. ಯಾಕಂದರೆ ಈಗ ಏನಾಗಿದೆ, ನಾವು ನೋಡಿದ ಹಾಗೆ ನಾವೆಲ್ಲರೂ ಹಕ್ಕಿನ ಬಗ್ಗೆ ಬಹಳ ಮಾತಾಡ್ತಾ ಇರ್ತೀವಿ. ಯಾಕಂದರೆ ಅದು ನಮ್ಮ ಹಕ್ಕು ಅಂತ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ನಮ್ಮ ತೆರಿಗೆ ಸರ್ಕಾರದ ಹಕ್ಕು, ನಮ್ಮ ಹಕ್ಕು ಹೆಂಗಾಗತ್ತದು? ಅಲ್ಲ, ಅದು ಪ್ರಾಯಶಃ ನಮ್ಮ ಸೇಫ್ಟಿ ನಮ್ಮ ಹಕ್ಕು, ನಮ್ಮ ತೆರಿಗೆ ಸರ್ಕಾರದ ಹಕ್ಕು ಆಗಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕೂಗ್ತೀವಲ್ಲ. ಎಲ್ಲೋ ಒಂದು ಕಡೆ ನನಗೆ ಹಕ್ಕು ಜವಾಬ್ದಾರಿಗಳನ್ನು ಈಗ ಬರೆದರೂ ಕೂಡ ಆ ಸ್ಪಷ್ಟತೆ ಇಲ್ಲ ಅದರಲ್ಲಿ ಅಂತ. ಪ್ರಾಯಶಃ ನಾವು ಅಲ್ಲಿತ್ತು ಅಂತ ಕಾಣುತ್ತೆ. ಮೇ ಬಿ ಇನ್ನು ಮುಂದೆ ಬದಲಾಗಬಹುದೇನೋ. ನನಗೆ ಇದೊಂದು ಭಾಗ ಕೇಳಬೇಕಿತ್ತು ನಿಮ್ಮನ್ನು. ಮೇಡಮ್, ನನಗೊಂದು ಈ ಚಂದ್ರಗುಪ್ತ ಮೌರ್ಯ ಶ್ರವಣಬೆಳಗೊಳಕ್ಕೆ ಬಂದಿದ್ದ ಅಂತ ತುಂಬ ಜನ ನಾವು ನಂಬಿದ್ವಿ. ಅಂದರೆ ಅವ್ರ ಸಮಾಧಿ ಇದೆ ಅಂತಲೂ ಹೇಳ್ತಾರೆ. ಅಂದರೆ ಈ ದಕ್ಷಿಣಕ್ಕೆ ಚಂದ್ರಗುಪ್ತ ಮೌರ್ಯ ಬಂದು ಹೋಗಿದ್ದ ಅಂತ, ಅದು ಗೊಂದಲ ನಿಮ್ಮ ಪ್ರಕಾರ ಅದು ಅಲ್ಲ ಅಂತ ನೀವು ಹೇಳ್ತೀರಾ? ಅದ್ರ ಬಗ್ಗೆ ಸ್ವಲ್ಪ. ಅದಕ್ಕೆ ಕರ್ನಾಟಕಕ್ಕೆ ಜೈನ ಧರ್ಮದ ಆಗಮನ ಅಂತ ರಾಷ್ಟ್ರಕವಿ ಗೋವಿಂದ ಪೈಗಳು ಒಂದು ಒಳ್ಳೆ ಲೇಖನ ಬರೆದಿದ್ದಾರೆ. ಬೆಳಗೊಳಕ್ಕೆ ಬಂದವನು ಅಶೋಕನ ಮೊಮ್ಮಗ ಸಂಪ್ರತಿ ಚಂದ್ರಗುಪ್ತ ಅಂತ. ಅವನು ಅವಂತಿ ದೇಶವನ್ನು ಆಳ್ತಾ ಇರ್ತಾನೆ. ಆಗ ಅಲ್ಲಿ ಬರಗಾಲ ಬರುತ್ತೆ. ಭದ್ರಬಾಹು ಮುನಿಗಳು ಬರ್ತಾರೆ ಜೈನರು. ಆಗಿನ್ನೂ ಜೈನರಲ್ಲಿ ಶ್ವೇತಂಬರರು ದಿಗಂಬರರು ಅನ್ನೋ ಭೇದನೂ ಬಂದಿರಲ್ಲ. ಅದು ಬರೋದು ಕ್ರಿಸ್ತಶಕ 2ನೇ ಶತಮಾನದ ನಂತರ. ಆಗ ಬರಗಾಲ ಬರುತ್ತೆ ಅಂತ ಇವನು ತನ್ನ ಮಗನಿಗೆ ರಾಜ್ಯವನ್ನು ವಹಿಸಿ ದಕ್ಷಿಣಕ್ಕೆ ಬರ್ತಾನೆ. ಶ್ರವಣಬೆಳಗೊಳದಲ್ಲಿ ಉಳಿತಾನೆ ಅವ್ರ ಜೊತೆ. ಇನ್ನಷ್ಟು ಮುನಿಗಳು ಕೆಳಗೆ ಹೋಗ್ತಾರೆ. ಅಲ್ಲಿ ಭದ್ರಬಾಹು ಅವರ ನಿರ್ವಾಣ ಆದಮೇಲೆ ಅವನು ಅಲ್ಲೇ ದೇಹತ್ಯಾಗ ಮಾಡ್ತಾನೆ. ಅದರಿಂದ ಇವನು ಅಶೋಕನ ಮೊಮ್ಮಗ ಸಂಪ್ರತಿ ಚಂದ್ರಗುಪ್ತ ಅಂತ ನಿರೂಪಿತವಾಗಿದೆ. ಮೂಲ ವಂಶಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮಗಧದಲ್ಲೇ ಅವನ ಕೊನೆಯ ದಿನಗಳು ಅಥವಾ ಕಾಲವಾಗಿದ್ದವನು. ಇನ್ನೊಂದು ನನ್ನ ಪ್ರಶ್ನೆ ತುಂಬ ಜನಕ್ಕೆ ಇರುತ್ತೆ ಅಂದ್ಕೊಂಡೆ, ನಿಜವಾಗ್ಲೂ ಕಳಿಂಗದ ಯುದ್ಧದ ನಂತರ ಏನಾಯಿತು ಮೇಡಮ್? ಅಂದರೆ ನಾವೆಲ್ಲ ನಂಬಿರೋದೇನು ಅಂದರೆ ಅಶೋಕ ಶಸ್ತ್ರತ್ಯಾಗ ಮಾಡ್ದ, ಕ್ಷಾತ್ರನೇ ತಪ್ಪು ಅನ್ನೋ ರೀತಿ ಒಂದು ಕಲ್ಪನೆ. ಅದನ್ನು ನಾವು ಅಹಿಂಸೆ ಪರಮೋಧರ್ಮ ಅನ್ನೋದನ್ನ ಬಹಳ ದೊಡ್ಡದಾಗಿ ಬಿಂಬಿಸಿದ್ವಿ. ಅಂದರೆ ನಿಜವಾಗ್ಲೂ ಕಳಿಂಗದ ಯುದ್ಧ ನಡೆದ ನಂತರ ಏನಿತ್ತು, ಅಶೋಕನ ಮನಸ್ಥಿತಿ ಏನಿತ್ತು, ಅಥವಾ ಅಶೋಕನಲ್ಲಿ ಏನು ಪರಿವರ್ತನೆ ಆಯಿತು? ಕಳಿಂಗ ಯುದ್ಧ, ಅಶೋಕನ ಶಾಸನಗಳು ಬಹಳ ಮುಖ್ಯ. ನಾನು ಪೂರ್ತಿ ಈ ಸೂಕ್ಷ್ಮಗಳನ್ನೆಲ್ಲ ತಗೊಂಡಿರೋದು ಅವನ ಶಾಸನಗಳಿಂದಲೇ. ಕಳಿಂಗ ಯುದ್ಧ ಮುಗಿದ ಮೇಲೆ ಕಳಿಂಗದ ಇತಿಹಾಸಕಾರರು ಹೇಳೋದು, ಅಶೋಕ ಬದುಕಿರೋವರೆಗೂ ಕಳಿಂಗ ಸ್ವತಂತ್ರ ಆಗಲಿಲ್ಲ. ಅವನು ಗತಿಸಿದ 7 ವರ್ಷಗಳ ನಂತರ, ಅವನು ಕಾಲವಾದ ತಕ್ಷಣ ಕಳಿಂಗ ಸ್ವತಂತ್ರ ಆಯಿತು. 7 ವರ್ಷಗಳ ನಂತರ ಚೇದಿ ವಂಶ ಹುಟ್ಕೊಳ್ತು. ಅದರ 3ನೇ ರಾಜ ಖಾರವೇಲ, ನೀವು ಒಡಿಸ್ಸಾಗೆ ಹೋದರೆ ಭುವನೇಶ್ವರಕ್ಕೆ ಹೋಗಲೇಬೇಕು. ಅಲ್ಲಿ ಉದಯಗಿರಿ ಖಂಡಗಿರಿ ಗುಹೆಗಳಿವೆ. ಅಲ್ಲಿ ಖಾರವೇಲನ ಶಾಸನ ಇದೆ. ಆ ಪರ್ವತ ಧವಳಗಿರಿಗೆ ಎದುರುಗೇ ಇದೆ. ಅಂದರೆ ಹೀಗೆ ಎದುರಿಗೆ ನಿಂತರೆ ನೋಡೋ ಎದುರುಗಲ್ಲ. ಅಶೋಕನ ಬರಹಕ್ಕೆ ಪ್ರತ್ಯುತ್ತರ ಅನ್ನೋ ಹಾಗೆ ಖಾರವೇಲ ಬರೆಸಿದ್ದಾನೆ. ಇದು ಇತಿಹಾಸಕಾರರು ಹೇಳೋದು. ಅಶೋಕನ ಶಾಸನದಿಂದಲೇ ತಿಳಿದು ಬರೋದು ಏನು ಅಂದರೆ, ಕಳಿಂಗವನ್ನು ನಿರ್ವಹಿಸೋದಕ್ಕೆ ಅವನು ತನ್ನ ಕುಮಾರನನ್ನೇ ಕರೆಸ್ತಾನೆ. ಕಳಿಂಗದಲ್ಲಿ ಶತಸಹಸ್ರ ಜನರ ಹತ್ಯೆ ಆಯಿತು, ಇಷ್ಟು ಜನ ನಾನು ಬಂಧಿಸಿದೆ ಅಂತೆಲ್ಲ ಹೇಳ್ತಾನೆ. ಅನುಶೋಚಿಸುತ್ತೇನೆ ಕಳಿಂಗ ಯುದ್ಧಕ್ಕೆ ಅಂತಾನೆ. ನೀನು ಅನುಶೋಚಿಸೋದಾದರೆ ಅವ್ರಿಗೆ ಯಾಕೆ ಹಿಂತಿರುಗಿಸ್ಲಿಲ್ಲ? 8ನೇ ವರ್ಷದಲ್ಲಿ ಕಳಿಂಗ ಯುದ್ಧ ಆಗುತ್ತೆ. 27 ವರ್ಷ ಆಳ್ತಾನೆ. ಅವನು ಬರ್ಸೋ ಕೊನೆಯ ಶಾಸನ 27ನೇ ವರ್ಷದ್ದು ಸ್ತಂಭ ಶಾಸನ. ಅದು ಕ್ಯಾಟಗರೈಸ್ ಆಗಿದೆ, ಕಿರುಬಂಡೆ, ಹೆಬ್ಬಂಡೆ, ಸ್ತಂಭ ಅಂತ. ಅವನಿಗೆ ಪೂರ್ತಿ ಅವನು ಪ್ರಜ್ಞಾಪೂರ್ವಕವಾಗೇ ಬರೆಸಿರೋದು. ಅದರಲ್ಲಿ ಕೊನೆಯದ್ರವರೆಗೂ ನಮ್ಗೆ ಏನು ತಿಳಿಯೋದು ಅಂದರೆ, ಅವನ ಮಗ, ಅಂದರೆ ನಮಗೆ ಯಾವುದು ಬಹಳ ಅಮೂಲ್ಯವೋ ಅದನ್ನು ನಮ್ಮವರನ್ನೇ ಇಟ್ಕೊಂಡು ನಾವು ಕಾಪಾಡ್ತೀವಿ. ಅಂಬಾನಿ ತನ್ನ ಮಕ್ಕಳಿಗೆ ತಾನೇ ಆಸ್ತಿ ಕೊಡೋದು. ಫಸ್ಟ್ ಸರ್ಕಲ್ ತನ್ನ ಮಕ್ಕಳು, ಆಮೇಲೆ ದಾಯಾದಿಗಳು, ಭ್ರಾತೃಗಳು. ಹೀಗೆ ಅವನ ಅಣ್ಣ ತಮ್ಮಂದ್ರನ್ನ ಕೊಂದ ಅನ್ನೋಕ್ಕೂ ಶಾಸನದಲ್ಲಿದೆ. ಅವನ ಭ್ರಾತೃಗಳು ಬೇಕಾಗಿತ್ತು ಅವನಿಗೆ ಇಷ್ಟು ದೊಡ್ಡ ಜಂಬೂ ದ್ವೀಪವನ್ನು ನೋಡ್ಕೊಳ್ಳೋದಕ್ಕೆ. ಅವನಿಗೆ ಎಷ್ಟು ಜನ ಇದ್ದರೂ ಸಾಲದು, ತನ್ನ ರಕ್ತ ಬಾಂಧವರು, ಹೊರಗ್ನೋರನ್ನ ನಂಬೋದು ಕಷ್ಟ ಅಲ್ವಾ. ಅದರಿಂದ ಅವನೇ ಬರೆಸ್ತಾನೆ. ತನ್ನ ಕುಮಾರನ್ನೇ ಇಡ್ತಾನೆ, ಜೊತೆಗೆ ಮಹಾಮಾತರರು. ಕಳಿಂಗವನ್ನು ಕಟ್ಟೆಚ್ಚರದಲ್ಲಿ ನೋಡ್ಕೋತಾನೆ. ಅಲ್ಲಿ ಅವ್ರಿಗೆ ಪರಿಕ್ಲೇಶ ಉಂಟಾಗುತ್ತೆ. ನಿಮಗೆ ಬಂಧನ ಆದಮೇಲೆ ಪರಿಕ್ಲೇಶ ಅಂದರೆ ಟಾರ್ಚರು. ತನ್ನ ಮಹಾಮಾತರಿಗೆ ಹೇಳ್ತಾನೆ, ಬಂಧನ ಆದಮೇಲೆ ಪರಿಕ್ಲೇಶ ಎಲ್ಲ ಆಗುತ್ತೆ, ಆದರೂ ಹುಷಾರು, ನೋಡ್ಕೊಂಡು ಮಾಡಿ ಅಂತ. ಅಂದರೆ ಎಲ್ಲೂ ಅವನು ಬಿಗಿ ಸಡಿಲಿಸೋದಿಲ್ಲ ಅವನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಆಟವಿಕರು, ಕಾದಂಬರಿಲಿ ನಾನು ತಂದಿರೋದು ಅದಕ್ಕೆ, ಆಟವಿಕರು ಅವನನ್ನು ಬಹಳ ಪೀಡಿಸ್ತಾರೆ. 8ನೇ ವರ್ಷದಲ್ಲಿ ಅವನು ನಿರ್ವಹಿಸೋಕ್ಕೆ, ನಿಯಂತ್ರಣಕ್ಕೆ ತಗೊಳಕ್ಕೆ ಪ್ರಯತ್ನಿಸಿದ್ರು 13ನೇ ವರ್ಷದ ಹೊತ್ತಿಗೂ ಅವನು ವಿಫಲಾನೇ ಆದ ಅಂತ ಗೊತ್ತಾಗುತ್ತೆ. ಅವ್ರ ಮೇಲೆ ಅವನಿಗೆ ಉರಿಗೋಪ.
ಅದು ಕಲಿಂಗದ್ದೇ 2 ವಿಶೇಷ ಶಾಸನಗಳನ್ನು ಬರೆಸಿದ್ದಾನೆ. ಅದರಲ್ಲಿ ಆಟವಿಕರನ್ನು ಅವನು ಬೈತಾನೆ. ಆಮೇಲೆ ಬಹಳ ಮುಖ್ಯವಾಗಿ ಈ ಕಲಿಂಗ ಯುದ್ಧಕ್ಕಾಗಿ ನಾನು ಅನುಶೋಚಿಸುತ್ತೇನೆ ಅಂತ ಏನು ಹೇಳ್ತಾನಲ್ಲ, ಅದು ಕಲಿಂಗದಲ್ಲಿ ಮಾತ್ರ ಬರೆಸಿಲ್ಲ, ಭಾರತದ ಬೇರೆ ಎಲ್ಲ ಕಡೆನೂ ಇದೆ. ಅಂದರೆ ಅವನು ಎಷ್ಟು ಡಿಪ್ಲೊಮ್ಯಾಟಿಕ್ ಅಂದರೆ, ಯಾವ ಜನನ್ನ ತಾನು ಸೋಲಿಸಿದನೋ ಅವ್ರ ಎದುರಿಗೆ ಕ್ಷಮೆ ಯಾಚಿಸಬಾರ್ದು, ಅವ್ನು ಬಿಗಿ ಸಡಲಾಗ್ಬಿಡುತ್ತೆ ಅಲ್ವೇ. ಈಗ ಸುಪ್ರೀಂ ಕೋರ್ಟ್ ಜಡ್ಜು ಶಿಕ್ಷೆ ವಿಧಿಸಿ ಅವನನ್ನು ಕೊಟ್ಟು ಸಾರಿ ಇಪ್ಪ ಅಂತ ಅವ್ನು ಸೆಲ್ಗೆ ಹೋಗಿ ಹೇಳ್ದಾಗೆ, ಕಲಿಂಗದಲ್ಲಿ ಮಾತ್ರ ಬರೆಸಿಲ್ಲ ಅವನದನ್ನ. ಅನುಶೋಚಿಸುತ್ತೇನೆ, ಇಷ್ಟು ಜನರ ವಧೆ ಆಗೋಯ್ತು, ಇವನಿಗೆ ದೇವಾನಾಂಪ್ರಿಯ ಪ್ರಿಯದರ್ಶಿಗೆ ನೋವಾಗಿದೆ, ಹೊರಗ್ನವ್ರಿಗೆಲ್ಲ ನೀ ಹೇಳ್ಕೊಂಬಂದು ಏನು ಪ್ರಯೋಜನ, ಅಪಾಲಜಿ ಕೇಳೋದಾರು ಯಾರಿಗೆ ಹೊಡೆದೀವೋ ಅವ್ರನ್ನ ಕೇಳಬೇಕು. ಅದರಿಂದ ಇದನ್ನೆಲ್ಲ ನೋಡಿದಾಗ ಅವನು ಕಲಿಂಗವನ್ನು ಯಾವ ರೀತಿ ನಿರ್ವಹಿಸಿದ ಅನ್ನೋದು. ಆಮೇಲೆ ಇನ್ನೊಂದು, ಅವನು ಶೋಚಿಸೋದು ನಿಜ, ಯಾಕೆಂದರೆ ಅರ್ಥಶಾಸ್ತ್ರದಲ್ಲೇ ಬರುತ್ತೆ. ಚಾಣಕ್ಯರ ದೃಷ್ಟಿ ಇದೂ, ಜನ ಇಲ್ಲದೆ ಜನಪದ ಇಲ್ಲ, ಜನಪದ ಇಲ್ಲದೆ ರಾಜ್ಯ ಇಲ್ಲ ಅಂತ. ನನ್ನ ದೇಶದ್ದೇ ಗಣಗಳನ್ನು, ಅಂದರೆ ನಾವು ಶರೀರದ ಇದನ್ನು ಉಪಮೆಯನ್ನು ತಗೊಂಡ್ರೆ, ನನ್ನ ದೇಹದ ಅಂಗಗಳನ್ನೇ ನಾನು ಹೇಗೆ ಕತ್ತರಿಸ್ಕೊಳ್ಳೋಕೆ ಸಾಧ್ಯ? ನನ್ನ ಇಡೀ ಜಂಬೂದ್ವೀಪ, ನನ್ನ ಭಾರತದ ಪ್ರತಿಯೊಂದು ಜನಪದವೂ ಅಂಗನೇ. ಅದನ್ನು ಘಾತಿಸಿದಾಗ ಖಂಡಿತ ನೋವಾಗತ್ತೆ. ಆ ನೋವು ಆಗ್ತಾ ಇರೋದು ನಿಜ. ಅದಿದು ರಾಜನೈತಿಕವಾದ ತಪ್ಪೇ ಅಲ್ಲ. ತಪ್ಪಾಗಿದ್ರೆ ಅವನು ಅಲ್ಲೇ ಸರಿಪಡಿಸ್ಕೊಂಬಿಟ್ಟಿರೋನು. ಅದರಿಂದ ಅವನ ಆಡಳಿತದ ಬಿಗಿ ನೋಡಿದಾಗ ಅವನು ಶೋಚಿಸ್ದ ಅನ್ನೋದು ಒಂದು, ಅವನು ರಾಜ ಅನ್ನೋದು ಮರೆತು ಬಿಡ್ತಾರೆ. ಅವನು ಒಬ್ಬ ವಿಷನರಿ ಕಿಂಗ್. ಆ ಡಿಪ್ಲೊಮೆಸಿ ಮರೆತು ಲಿಟ್ರಲ್ ಮೀನಿಂಗ್ ತೊಗೊಳಕ್ಕಾಗಲ್ಲ ಅವನ ಎಡಿಕ್ಟ್ಸನ್ನು ಓದುವಾಗ. ಮತ್ತು ಅರ್ಥಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿಬಿಟ್ರೆ ನಾವು ಕಚ್ಚಾಡೋದೇ ತಪ್ಪು. ಅದನ್ನೇ ಚಾಣಕ್ಯರು ಪಾಪ ಎಲ್ಲರಿಗೂ ಹೇಳ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡಿತ್ತು. ಸಮಯ ಮುಗಿದೇ ಬಂತು, ಅಂದರೆ ಸಮಯ ಸಾಕಷ್ಟು ಮೀರಿದೆ. ಸಹನಾ ವಿಜಯಕುಮಾರನ್ನ ಕೆಲವು ಮಾತುಗಳನ್ನು ಕೇಳೋ ಕುತೂಹಲ ಇತ್ತು. ಯಾಕಂದರೆ ಒಂದು ಊರುಗಳು ಸುತ್ತಿದ್ದು ಸಾಧ್ಯವಾಗದ ವಿಷಯ. ಅದನ್ನು ಮೀರಿ ಆ ಅನುಭವಗಳನ್ನು ಒಂದು ಕಥಾನಕದ ರೂಪದಲ್ಲಿಟ್ಟದ್ದು ಮತ್ತು ಇತಿಹಾಸಕ್ಕೆ ಚ್ಯುತಿ ಬರದ ಹಾಗೆ ಆ ಪಾತ್ರಗಳನ್ನು ಪ್ರವೇಶಿಸಿದ್ದು ಪ್ರಾಯಶಃ ಪುಸ್ತಕ ಓದಿಯೇ ಸಂತೋಷ ಪಡಬೇಕಾದಂಥ ವಿಷಯಗಳು. ಯಾರೋ ಅಶೋಕನ ಮೂಲ ಪರಿಚಯ, ಊರು ಮಡದಿ ಬಗ್ಗೆ ಪ್ರಶ್ನೆ ಯಾರೋ ಕೇಳಿದ್ದಾರೆ. ಅಷ್ಟು ಪುಸ್ತಕದಲ್ಲಿದೆ, ಮೂಲ ಪರಿಚಯವೂ ಇದೆ, ಊರು ಮಡದಿ ಎಲ್ಲವೂ ಪುಸ್ತಕದಲ್ಲಿದೆ. ದಯವಿಟ್ಟು ಕೊಂಡು ಓದಿ. ಮಾತು ಮುಗಿಸೋದಕ್ಕೆ ಮುಂಚೆ ಮೇಡಮ್, ನಂದು ಇದೊಂದು ಮಾತು ನನಗೆ ಭಾಳ ಇಷ್ಟ ಆದದ್ದು. ಕಥನಗಳಿಗೇನೋ ಇಂದು ಹುಟ್ಟಿ ನಾಳೆ ಸಾಯುತ್ತವೆ, ಉಳಿಯುವುದು ವಿಚಾರ ಮಾತ್ರ. ಪ್ರಾಯಶಃ ನನ್ನ ಹಿಂದಿನ ತಲೆಮಾರು ಬದುಕಿದ್ದು ಈ ರೀತಿ. ಅಂದರೆ ಕಥನಗಳಿಗೇನು ಇಂದು ಹುಟ್ಟು ನಾಳೆ ಸಾಯುತ್ತವೆ, ಉಳಿಯೋದು ವಿಚಾರ ಮಾತ್ರ. ವಿಚಾರ ಯಾವಾಗ ಉಳಿಯುತ್ತೆ? ನಾನು ಆ ವಿಚಾರಕ್ಕೆ ಬದ್ಧನಾಗಿ ಬದುಕಿದರೆ ಅದು ನನ್ನ ಮಕ್ಕಳಲ್ಲಿ ಆ ವಿಚಾರ ಮೂಡಿ ಮುಂದಕ್ಕೆ ಹೋಗುತ್ತೆ. ಜನರೇಷನಿಂದ ಜನರೇಷನ್ಗೆ ನಾನು ಹೊತ್ತು ಹಾಕಬೇಕಾದ್ದು ಅದು ಕಥೆಗಳನ್ನಲ್ಲ, ವಿಚಾರಗಳನ್ನು ಹೇಗೆ ನನ್ನ ಹೂರಣವಾಗಿದ್ದು ನನ್ನ ಮುಂದಿನ ಪೀಳಿಗೆ ಹೂರಣವಾಗಬೇಕು, ಅದು ಹಾಗೆ ಮುಂದುವರಿಬೇಕು. ಪ್ರಾಯಶಃ ಈ ಪೂರ್ತ ಪುಸ್ತಕದಲ್ಲಿ ಈ ಮಾತು ನನ್ನನ್ನು ಮತ್ತೆ ಕಾಡುತ್ತೆ. ಇನ್ನೊಂದು ಕಡೆ ಹೇಳ್ತಾರವರು, ಅಲೆಕ್ಸಾಂಡರ್ ಮತ್ತೆ ಬರುತ್ತಿರಬೇಕು, ವಿಂಧ್ಯ ಪರ್ವತವನ್ನು ದಾಟಿ ಬರಬೇಕು. ಪ್ರಾಯಶಃ ಆಗ ಈ ದೇಶದಲ್ಲಿ ಐಕಮತ್ಯ ಮೂಡಬಹುದೇನೋ ಅಂತ. ಎಲ್ಲೋ ಒಂದು ಕಡೆ ಒಬ್ಬ ಸಾಹಿತಿ ಅದನ್ನು ನೋಡುವ ದೃಷ್ಟಿಕೋನ. ನಮಗೆಲ್ಲೋ ಹೊರಗಡೆ ಅವ್ರು ಯಾರೋ ಬಂದು ಚಾವಟಿ ಹಿಡಿದಾಗಲೇ ನಾವು ಯಾಕೆ ಒಂದಾಗಿ ಕೂತ್ಕೋತೇವೆ, ನಮಗೆ ಬಿಟ್ಟಾಗ ನಾವು ಯಾಕೆ ಬಡಿದಾಡ್ತೇವೆ ಅನ್ನೋದಿದೆಯಲ್ಲ, ಅದು ಕಾಲಾನುಕಾಲಕ್ಕೆ ಪ್ರತಿ ಸಮುದಾಯವು ತನ್ನನ್ನು ತಾನು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಅದನ್ನು ತಪ್ಪಿದಾಗ ಮತ್ತು ತಪ್ಪಿದವ್ರಿಗೆ ಹೇಳಬೇಕಾದ ವಿಷಯ. ಇಷ್ಟು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮೇಡಮ್. ಎನಿವೆ, ಅವಕಾಶಕ್ಕೆ ಕೃತಜ್ಞ. ಬಹಳ ಉತ್ತಮವಾದ ಪುಸ್ತಕ, ಸಂತೋಷ ಆಗಿದೆ. ಮತ್ತೆ ಸಂತೋಷ ಪಡೋ ಅವಕಾಶ ಇದೆ. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ. ಶತಾವಧಾನಿ ಗಣೇಶ್ ಸರ್ ಸಹನಾ ಮೇಡಮ್ ಅವರ ಈ ಮಾಗದ ಬೆಂಗಳೂರಿನಲ್ಲಿ ಅನಾವರಣಗೊಂಡಾಗ ಒಂದು ಮಾತು ಹೇಳ್ತಾರೆ. ಸಹನಾ ಮೇಡಮ್ ಈ ಒಂದು ಕೃತಿಗಾಗಿ ಪಟ್ಟಂಥ ಪ್ರಯತ್ನದಲ್ಲೇ ಅವರಿಗೊಂದು ದುಗುಡ ಇತ್ತಂತೆ. ಅಕಸ್ಮಾತ್ ಈ ಕೃತಿನ ಜನಗಳು ಓದಿ ಮೆಚ್ಕೊಳ್ಲಿಲ್ಲ ಅಂದರೆ ನಾನು ಸಾಹಿತ್ಯ ಕ್ಷೇತ್ರದಿಂದ ವಿಮುಖಳಾಗ್ತಿಲ್ಲ, ನಾನು ಯಾವುದೇ ಕೃತಿಯನ್ನು ಮುಂದೆ ಬರೆಯಲ್ಲ ಅಂತ ಹೇಳಿದ್ರಂತೆ. ಅದನ್ನು ಗಣೇಶ್ ಸರ್ ಹೇಳ್ತಾರೆ, ಬಹಳ ವಿಶೇಷವಾಗಿ ತನಗೆ ಅನಿಸಿದ ಒಂದು ಥಾಟ್ ಪ್ರೋಸೆಸ್ಸಲ್ಲಿ ಬರೆದಿರೋವಂಥ ನಾವೆಲ್ ಅವರು ಯಾರನ್ನೇ ಮೆಚ್ಚಿಸಲಿಕ್ಕೆ, ಯಾರನ್ನೇ ರಂಜಿಸಲಿಕ್ಕೆ ಯಾವುದೇ ರೀತಿಯ ರೋಚಕತೆಯನ್ನು ತರದೆ ವಸ್ತುನಿಷ್ಠವಾಗಿ ಕಾದಂಬರಿನ ಬರೆದಿರೋವಂಥ ಸಹನಾ ಮೇಡಮ್ ಅವರು ಇನ್ನು ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಸಾಹಿತ್ಯದಿಂದ ವಿಮುಖರಾಗುವಂಥ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಬರೋ ದಿವಸಗಳಲ್ಲಿ ಈ ಒಂದು ಏನು ಕನ್ನಡದಲ್ಲಿ ಒಂದು ಬೃಹತ್ ಕಾದಂಬರಿಯ ಯುಗ, ಇವತ್ತು ವಿಶ್ವಮಾನವ ದಿವಸ, ನಾವು ಕುವೆಂಪು ಅವರ ನೆಲದಲ್ಲೇ ಇದ್ದೀವಿ. ನಮ್ಮ ಕುವೆಂಪು ಅವರು ಅದಕ್ಕೆ ಆದ್ಯ ಅಂದರೆ ಅವರ ಕಾದಂಬರಿಗಳ ಮೂಲಕ ನಮಗೆ ಜನಜನಿತರಾದಂಥ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿವಸ ಇವತ್ತು.
ಈ ಅವರ ನೆಲದಲ್ಲಿ ನಾನು ನಿಮಗೆಲ್ಲ ಶಿವಮೊಗ್ಗ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಹೇಳಿ. ನಿಮಗೆ ಶುಭಾಶಯಗಳನ್ನು ಕೋರ್ತಾ, ಈ ಕಾದಂಬರಿಯನ್ನು ನಾವು ಓದಿದಾಗ ಆಗುವಂಥ ಅನುಭವ ಅದು ಒಂದು ಲೈನ್, ಒಂದೇ ಒಂದು ಹೇಳೋದು ಮರ್ತೆ. ಮಧ್ಯಾಹ್ನ ಮಾತಾಡ್ತಾ ಕೇಳಿದೆ, ನಿಮ್ಮ ಹಳೆ ನಾವಲ್ಗಳಿಗೂ ಈ ನಾವಲಲ್ಲೂ ಭಾಷೆ ಬೇರೆ ಇದೆ ಅಂತಂದೆ ನಾನು. ಸ್ವಲ್ಪ ಅಂದರೆ ನನಗೆ ಈ ಭಾಷೆ ಭಾಳ ಪ್ರೀತಿ ಆಯಿತು ಅಂತ. ಅವರಂದರು ಆಲೋಚನಾ ಲಹರಿಯ ಮೇಲೆ ಭಾಷೆ ಬಂತು ಅಂತ. ಪ್ರಾಯಶಃ ನನಗೆ ಹೇಳಿದ ಮಾತು ಅಂತ ಅನ್ನಿಸ್ತು. ನನ್ನ ಆಲೋಚನಾ ಲಹರಿ ಸ್ವಚ್ಛವಾಗಿದ್ದರೆ ನನ್ನ ಭಾಷೆ ಸ್ವಚ್ಛವಾಗಿ ಬರುತ್ತೆ. ನನ್ನ ಆಲೋಚನಾ ಲಹರಿ ಕೆಟ್ಟಾಗ ನನ್ನ ಭಾಷೆಯೂ ಕೆಡುತ್ತೆ. ಪ್ರಾಯಶಃ ಇದು ಜನ ಸಮುದಾಯಕ್ಕೆ ಹೇಳ್ಬೋದಾದಂಥ ಮಾತು, ಪುಸ್ತಕದಲ್ಲೇ ಬರಿಬೋದಿತ್ತು. ನನಗೆ ಮಾತ್ರ ಹೇಳಿದ್ರಿ, ಅವ್ರಿಗೂ ಹೇಳ್ಬೋಣ ಅಂತ ಹೇಳಿದೆ ಅಷ್ಟೇ. ಸಹನಾ ಮೇಡಮ್ ಅವ್ರ ಮಾತು ಮುಂಚಿಂದನೂ ಕಮ್ಮಿ. ಅವರು ಇವತ್ತು ನಮ್ಮ ಪ್ರಶ್ನೆಗಳಿಗೆ ತೆರೆಕೊಂಡು ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ. ಅಭಿರುಚಿ ನಡೆಸಿದಂಥ ಈ ಕಾರ್ಯಕ್ರಮದಲ್ಲಿ ತಾವಿಬ್ಬರು ಮಹನೀಯರು ಬಂದು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿದ್ರ. ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಂವಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ.